ಟೈಮ್ ಪಾಸ್ ಆಗಬೇಕಾಗಿತ್ತು ಪರೀಕ್ಷಿತ್ ಮಹಾರಾಜರಿಗೆ, ಅದಕ್ಕೋಸ್ಕರ ಇದನ್ನು ಹೇಳಿದ್ರು. ಹಂಗರ್ಥ ಅಲ್ಲ. ರಾಮದೇವರು ಏಕಕಾಲಕ್ಕೆ ಅನಂತ ರೂಪ ಧಾರಣೆ ಮಾಡಿಬಿಟ್ರಂತೆ. ಹಿಂಗೆ ಧಾರಣೆ ಮಾಡಿದ್ರೆ ರಾವಣ ಅದರ ದರ್ಶನ ಮಾಡ್ದ. 4 ಅಕ್ಷರಗಳು 4 ತತ್ವವನ್ನು ನಿರೂಪಣೆ ಮಾಡ್ತಾ ಇದೆ. ಯಮಲೋಕದ ಆಧಿಪತ್ಯ ಯಮಧರ್ಮರಾಜಂದಲ್ಲ, ಅವನೊಬ್ಬ ಸಬ್ಬಾರ್ಡಿನೇಟ್. ದುಃಖ ಕೊಟ್ಟರೂ ಕೂಡ ಅದು ದೇವರ ಪ್ರಸಾದವೇ. ದೇವರಿದ್ದಾನೆ ಅನ್ನೋ ಆ ವಿಶ್ವಾಸ ಒಂದೇ ನಮ್ಮನ್ನು ರಕ್ಷಣೆ ಮಾಡೋದು. ಶ್ರೀಮದ್ ಭಾಗವತ ಗ್ರಂಥ ಕಲಿಯುಗದಲ್ಲಿ ಧರ್ಮದ ರಕ್ಷಣೆಯನ್ನು ಮಾಡುತ್ತೆ ಅಂತ ಪರಮಾತ್ಮ. ಕೃಷ್ಣ ಬೇರೆಯಲ್ಲ, ಭಾಗವತ ಗ್ರಂಥ ಬೇರೆಯಲ್ಲ. 12 ಸ್ಕಂದ ಕೃಷ್ಣನ ಒಂದೊಂದು ಅವಯವ ಅಂತ ತಿಳಿಸಿದ್ದಾರೆ. ಯಾರು ಹರಿನಾಮ ಸ್ಮರಣೆಯನ್ನ ಮಾಡ್ತಾರೋ ಅಂಥವರನ್ನ ಪರಮಾತ್ಮ ತನ್ನ ಹೃದಯದಲ್ಲಿ ಧಾರಣೆ ಮಾಡ್ತಾನೆ. ರಾಜನೂ ಆಗಿ ಜ್ಞಾನಿನೂ ಯಾರಾಗಿರ್ತಾನೋ ಅವರನ್ನೇ ರಾಜರ್ಷಿ ಅಂತ ಕರೆದಿದ್ದಾರೆ. ಶಬ್ದ ಹೊರಡೋದೆಲ್ಲಿಂದ? ಕಂಠದಿಂದ. ಆ ಶಬ್ದಗಳು ಇನ್ನೊಬ್ಬರ ಮನಸ್ಸಿಗೆ ಚೂರಿಯಂತೆ ಚುಚ್ಚಬಾರದು. ದೇವರ ನಾಮಸ್ಮರಣೆಯನ್ನ ಮಾಡ್ತಾ ಇತ್ತು ಅಂತಂದ್ರೆ ಅದೇ ಮಡಿ. ವಾಲ್ಮೀಕಿ ರಾಮಾಯಣ ಪ್ರಾರಂಭ ಆಗೋದು ತಾ ಶಬ್ದದಿಂದ. ನಾವು ಯಾವ ಕೆಲಸವನ್ನ ಮಾಡಿದಾಗ ಅದು ದೇವರಿಗೆ ಪ್ರೀತಿಯಾಗುತ್ತೋ ಅದು ಧರ್ಮ. ಯಾರಾದರೂ ದುಃಖದಲ್ಲಿದ್ದರೆ ಇವನ್ ಸಂತೋಷ ಪಡ್ತಾನ. ಇದೇ ಗುಣ ಮತ್ಸರ. ಭಾಗವತ ಕಥಾಮೃತ ಪಾನ ಮಾಡೋದೇ ಒಂದು ಪರ್ವಕಾಲ. ಈ 7 ದಿವಸಗಳು ಇನ್ನು ಕೋಟಿ ಜನ್ಮ ನಾವು ಎತ್ತಿದ್ರೂ ಕೂಡ ಈ ಭಾಗವತವನ್ನು ಸಪ್ತಾಹ ಕ್ರಮದಲ್ಲಿ ಕೇಳಿರ್ತಕ್ಕಂತಹ ಫಲವನ್ನು ಪರಮಾತ್ಮ ತಾನು ಅನುಗ್ರಹ ಮಾಡಿ ಕೊಡ್ತಾ ಇರ್ತಾನಂತೆ. ಬರೀ ಈ 1-2 ದಿವಸ, ಈ ಮಾಸ, ಈ ಸಂವತ್ಸರ, ಈ ಜನ್ಮಕ್ಕೆ ಮಾತ್ರ ಅಲ್ಲ, ಇನ್ನು 100 ಜನ್ಮ ಎತ್ತಿದ್ರೂ ಕೂಡ ಈ ಪರಾಭವನಾಮ ಸಂವತ್ಸರದಲ್ಲಿ ಅನಂತಾಶ್ರಮದಲ್ಲಿ ನಾವು ಭಾಗವತ ಕೇಳಿದ್ದರ ಫಲವನ್ನು ದೇವರು ತಾನು ಅನುಗ್ರಹ ಮಾಡಿಕೊಡ್ತಾನಂತೆ. ಇದಕ್ಕೆ ಸಾಕ್ಷಿಯಾಗಿ ಇವತ್ತು ಇನ್ನೊಂದು ಪರ್ವಕಾಲ ಸೇರಿದೆ. ಅದೇ ಅಕ್ಷಯ ತೃತೀಯ. ನಾವು ಅಕ್ಷಯ ತೃತೀಯ ಅಂತಂದರೆ ಏನಂತ ಅರ್ಥ ಮಾಡ್ಕೊಂಬಿಟ್ಟಿದ್ದೇವೆ? ಬಂಗಾರವನ್ನು ಖರೀದಿಸಬೇಕು ಅಂತ ಅರ್ಥ ಮಾಡ್ಕೊಂಬಿಟ್ವಿ. ಇವತ್ತೆಲ್ಲ ಕ್ಯೂ ನಿಂತುಬಿಟ್ಟಿರ್ತಾರೆ. ಯಾವ ಶಾಸ್ತ್ರ ಪುರಾಣದಲ್ಲೂ ಕೂಡ ಭೋಗ ಪದಾರ್ಥವನ್ನು ಏತದ್ದಿವಸದಲ್ಲಿ ಅಂದರೆ ಅಕ್ಷಯ ತೃತೀಯದ ದಿವಸದಲ್ಲಿ ನಾವು ಅದನ್ನು ಖರೀದಿಸಬೇಕು ಅಂತ ಎಲ್ಲೂ ಉಲ್ಲೇಖ ಇಲ್ಲ. ಎಂತಹ ದಿವಸ ಇದು! ನಾವು ನೀವು ಎಂತಹ ದಿವಸದಲ್ಲಿ ಭಾಗವತ ಗ್ರಂಥವನ್ನು ಶ್ರವಣ ಮಾಡಲಿಕ್ಕೆ ಹೇಳಲಿಕ್ಕೆ ತೊಡಗಿದ್ದೇವೆ ಅಂತಂದರೆ, ಯಾವ ಶ್ರೀಮದ್ ಭಾಗವತ ಗ್ರಂಥ ರಚನೆ ಆಗಲಿಕ್ಕೆ ಪ್ರಾರಂಭ ಆದ ದಿವಸನೇ ಅಕ್ಷಯ ತೃತೀಯದ ದಿವಸ. ಈ ದಿವಸದಲ್ಲೇ ಭಗವಾನ್ ವ್ಯಾಸರು ನಾರದರಿಂದ ತಾವು ಪ್ರಾರ್ಥಿತರಾಗಿ, ನಾರದರು ಬಂದ್ರಂತೆ ಸರಸ್ವತೀ ನದಿ ತೀರಕ್ಕೆ. ಆಗ ವೇದವ್ಯಾಸ ದೇವರು 17 ಪುರಾಣಗಳನ್ನು ರಚನೆ ಮಾಡಿದ್ರು. ಅದರಲ್ಲಿ ಒಂದು ಇತಿಹಾಸ ಗ್ರಂಥ ಮಹಾಭಾರತ. ಮಹಾಭಾರತಕ್ಕೆ ಎಂತಹ ಮಹತ್ವವನ್ನು ಕೊಟ್ಟಿದ್ದಾರೆ ಅಂತಂದರೆ, ವೇದಾದಪಿ ಪರಂ ಚಕ್ರೆ ಮಹಾಭಾರತ ಮುತ್ತಮಂ. ವೇದಕ್ಕೂ ಒಂದು ಕೈ ಮಿಗಿಲಾದ ಸ್ಥಾನ ಮಹಾಭಾರತಕ್ಕಿದೆಯಂತೆ. ವೇದದಲ್ಲಿ ಹೇಳದೇ ಇರುವ ವಿಷಯಗಳು ಮಹಾಭಾರತ ಉಲ್ಲೇಖ ಮಾಡುತ್ತಂತೆ ನೋಡಿ. ಹೀಗೆ ಇಷ್ಟು ಪುರಾಣಗಳನ್ನು, ಇತಿಹಾಸ ಗ್ರಂಥವನ್ನು ವೇದವ್ಯಾಸ ದೇವರು ತಾವು ರಚನೆ ಮಾಡಿ
ಕೊಟ್ಟಿದ್ರೂ ಕೂಡ ಚಿಂತಾಕ್ರಾಂತರಂತೆ ಕೂತಿದ್ರಂತೆ. ವ್ಯಾಸರಿಗೆ ನಮ್ಮಂತೆ ದುಃಖ ಇತ್ತು ಅಂತ ಅರ್ಥ ಮಾಡಬಾರ್ದು, ಮತ್ತೆ ಅದರಂತೆ ಕೂತಿದ್ರಂತೆ. ಆಗ ನಾರದರು ಬಂದರು. ಬಂದಾಗ ವೇದವ್ಯಾಸ ದೇವರು ಎದ್ದು ನಿಂತರಂತೆ. ನಾರದರು ಕೇಳಿದ್ರು, ಸ್ವಾಮಿ ನೀ ಯಾಕೆ ಎದ್ದು ನಿಂತೀಯೋ? ನಾನು ಅತ್ಯಂತ ಚಿಕ್ಕವ ಅಂತಂದರೆ ಆಗ ವೇದವ್ಯಾಸ ದೇವರು ಅಂದ್ರಂತೆ, ಹಂಗಲ್ಲಪ್ಪ, ಜ್ಞಾನಿಗಳು ಬಂದಾಗ ಎದ್ದು ನಿಲ್ಲಬೇಕು ಅಂತ ಜಗತ್ತಿಗೆ ಪಾಠವನ್ನು ಹೇಳ್ತಾ ಇದ್ದೇನೆ ಅನ್ನಂತೆ ಪರಮಾತ್ಮ ಆ ಕಾಲಕ್ಕೆ. ಇದೇ ಭಾಗವತ ಧರ್ಮ. ಭಾಗವತ ಅಂತಂದರೆ ಕಥಾರೂಪದಲ್ಲಿ ಹೊರಟಿರೋದಲ್ಲ. 7 ದಿವಸ ಟೈಮ್ ಪಾಸ್ ಆಗಬೇಕಾಗಿತ್ತು ಪರೀಕ್ಷಿತ್ ಮಹಾರಾಜರಿಗೆ, ಅದಕ್ಕೋಸ್ಕರ ಇದನ್ನು ಹೇಳಿದ್ರು, ಹಂಗರ್ಥ ಅಲ್ಲ. ಒಂದೊಂದು ಕಥಾಭಾಗದಿಂದ ಒಂದೊಂದು ತತ್ವವನ್ನು ತಿಳಿಸಿದ್ದಾರೆ. ನಾವು ಹೇಗೆ ಇರಬೇಕು, ಹೇಳಿದಾಕ್ಷಣಕ್ಕೆ ಕೇಳಿದಾಕ್ಷಣಕ್ಕೆ ಏಕಕಾಲಕ್ಕೆ ಬರ್ತಕ್ಕಂಥದ್ದಲ್ಲ. ದಿನ ದಿನದಿ ಸಾಧನೆಯ ಮಾಳ್ಪರಿಗೆ ಇತ್ತಪನು ಸ್ವರ್ಗಾದಿ ಭೋಗಗಳ. ಇದನ್ನೇ ಹರಿಕಥಾಮೃತ ಸಾರದಲ್ಲಿ ಜಗನ್ನಾಥದಾಸರು ಉಲ್ಲೇಖ ಮಾಡ್ತಾರೆ. ಹಂತ ಹಂತವಾಗಿ ಸಾಧನಾ ನಡಿಬೇಕಂತೆ. ಹೀಗಿದ್ದಾಗ ಆಗ ನಾರದರು ವೇದವ್ಯಾಸದೇವರನ್ನಂದರು, ಸ್ವಾಮಿ ಇಷ್ಟು ಪುರಾಣ ಮಹಾಭಾರತ ಎಲ್ಲ ರಚನೆ ಮಾಡಿದ್ಯಪ್ಪ, ಆದರೆ ಮಹಾಭಾರತ ಮಂದಮತಿಯರಾದ ಸಜ್ಜನರು, ಮಹಾಭಾರತ ಅಂದರೆ ನಮ್ಮ ತಲೆಗೇನು ಬರುತ್ತೆ? ಪಾಂಡವರು, ಕೌರವರು, ಆ ಯುದ್ಧ, ಇದಿಷ್ಟೇ ತಲೆಗೆ ಬರುತ್ತೆ ಹೊರತಾಗಿ ಇಡೀ ಮಹಾಭಾರತ ಯಾರನ್ನು ತಿಳಿಸುತ್ತೆ? ಕೃಷ್ಣ ಕಥೆ ಯಮಿತ. ಮಧ್ವಾಚಾರ್ಯರು ಯಮಕ ಭಾರತದಲ್ಲಿ ಈ ಒಂದು ಅಂಶವನ್ನು ಉಲ್ಲೇಖ ಮಾಡ್ತಾರೆ. ಇಡೀ ಮಹಾಭಾರತ ಅದು ಕೃಷ್ಣ ಕಥಾ. ಆದರೆ ಮೇಲ್ನೋಟಕ್ಕೆ ನಮಗೇನಾರು ತೋರುತ್ತಾ? ತೋರೋದೇ ಇಲ್ಲವಂತೆ. ಏನೋ ಪಾಂಡವರು ದಾಯಾದಿ ಕಲಹದಂತೆ ತೋರ್ತಾ ಇದೆಯಲ್ಲ. ಆದ್ದರಿಂದ ನಿನ್ನ ಸಮಗ್ರ ನಾಮದ ಸಾರವೇ ಒಂದು ಗ್ರಂಥ ಆಗಬೇಕು ಅಂತ ನಾರದರು ವೇದವ್ಯಾಸ ದೇವರಲ್ಲಿ ಪ್ರಾರ್ಥನೆಯನ್ನು ಮಾಡಿದ್ರಂತೆ. ಆ ಕಾಲಕ್ಕೆ ನಾರದರು ತಮ್ಮ ಸ್ವಯಂ ಅನುಭವವನ್ನು ವೇದವ್ಯಾಸ ದೇವರಲ್ಲಿ ವಿಜ್ಞಾಪನೆ ಮಾಡ್ತಾರೆ. ಸ್ವಾಮಿ, ಹಿಂದೆ ನನಗೆ ಒಂದು ಅಂತ್ಯಜ ಜನ್ಮ ಪ್ರಾಪ್ತಿಯಾಗಿತ್ತು. ಆಗ ಒಬ್ಬ ಬ್ರಾಹ್ಮಣರ ಮನೆಯಲ್ಲಿ ಸೇವೆಯನ್ನು ನಾನು ನನ್ನ ತಾಯಿ ಇಬ್ಬರು ದಾಸತ್ವವನ್ನು ಮಾಡ್ತಾ ಇದ್ವಿ. ಮಾಡಬೇಕಾದ್ರೆ ಚಾತುರ್ಮಾಸ್ಯ ಕಾಲ, 4 ಮಾಸಗಳಿಗೆ ವಿಶಿಷ್ಟ ಸ್ಥಾನವನ್ನು ಕೊಟ್ಟಿದ್ದಾರೆ. ಆಗ ಅನೇಕ ಜನ ಋಷಿಗಳು ಯತಿಗಳೆಲ್ಲ ಬಂದಿದ್ದರು. ಅವರ ಸೇವೆಯನ್ನು ನಾನು 5 ವರ್ಷದ ಹುಡುಗ ಮಾಡಿದೆ. ಪ್ರತಿನಿತ್ಯ ಅವರು ಪುರಾಣ ಪುಣ್ಯಕಥೆಯನ್ನು ಹೇಳ್ತಾ ಇದ್ದರು. ಅದನ್ನು ನಾನೂ ಕೂತು ಕೇಳ್ತಾ ಇದ್ದೆ. ಅವರು 4 ಮಾಸ ನಂತರದಲ್ಲಿ ಸೀಮೋಲ್ಲಂಘನವನ್ನು ಮಾಡೋ ಆ ಕಾಲಕ್ಕೆ ನನ್ನನ್ನು ಕರೆದ್ರು, ಮಗು ಬಾಯಿಲ್ಲಿ ಅಂತಂದರು. ಆಗ ನಾನು ಹೋದಾಗ ಎಷ್ಟು ಸೇವೆ ಮಾಡಿದ್ಯೋ, ನಿನಗೇನಾರು ಬೇಕಿದ್ದರೆ ಕೇಳಪ್ಪ ಕೊಡ್ತೇವೆ ಅಂತಂದ್ರಂತೆ. ಆಗ ಆ ಹುಡುಗ ಅನ್ನಂತೆ, ಸ್ವಾಮಿ 4 ಮಾಸಗಳ ಪರ್ಯಂತರವಾಗಿ ದೇವರು ಹೀಗಿದ್ದಾನೆ 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 ಅಂತ ಏನು ವರ್ಣನೆ ಮಾಡಿದ್ದೀರಲ್ಲ, ಆ ದೇವರು ಹೇಗಿದ್ದಾನೆ ಅಂತ ನೋಡಬೇಕು ಅಂತ ಅಂದ್ಬಿಟ್ನಂತೆ. ಅಂದರೆ ಬಲಾಂದ್ರಂತೆ ಯತಿಗಳು ಋಷಿಗಳೆಲ್ಲ. ಎಂತಹ ಅಪೇಕ್ಷೆ ಬಂದಿದೆ ನಿನಗೆ? ಒಂದು ಮಂತ್ರವನ್ನು ಉಪದೇಶ ಮಾಡಿದ್ರಂತೆ. ಹೇಳಿದ್ರಂತೆ, ಮುಂದೆ ನಿನ್ನ ತಾಯಿಗೆ ಅಕಾಲ ಮೃತ್ಯು ಬರುತ್ತೆ, ಹೆಚ್ಚು ದುಃಖ ಪಡಬೇಡ. ನಿನ್ನ ಜವಾಬ್ದಾರಿಯನ್ನು ಪೂರ್ಣ ಮಾಡಿ ವನಪ್ರವೇಶ ಮಾಡಿ ವಟವೃಕ್ಷದ ಕೆಳಗೆ ಕೂತು ನಾವು ಹೇಳಿದ ನಾಮವನ್ನು
ಜಪ ಮಾಡ್ತಾ ಇರು, ನಿನಗೆ ದೇವರ ದರ್ಶನ ಆಗುತ್ತೆ ಅಂದ್ರಂತೆ. ಅದರಂತೆ ಒಂದಾವರ್ತಿ ಅವನ ತಾಯಿ ಕೊಟ್ಟಿಗೆಯಲ್ಲಿ, ಅಂದರೆ ಹಸುಗಳನ್ನು ಸಾಕುವ ಒಂದು ತಾಣ, ಹಾಲನ್ನು ಕರಿಬೇಕಾದರೆ ಒಂದು ಸರ್ಪ ಕಚ್ಚಿದೆ. ಆ ತಾಯಿ ಮೃತಳಾದ್ಲಂತೆ. 5 ವರ್ಷದ ಹುಡುಗ ಬಹಳ ದುಃಖವನ್ನು ಪಡ್ತಾ ಇದ್ದಾನಂತೆ. ಮರುಕ್ಷಣಕ್ಕೆ ದೊಡ್ಡವರು ಹೇಳಿದ ಮಾತು ಸ್ಮರಣೆಗೆ ಬಂತು. ಹೆಚ್ಚು ದುಃಖವನ್ನು ಪಡಬಾರದು, ತನ್ನ ಎಲ್ಲ ಕಾರ್ಯವನ್ನು ಪೂರ್ಣ ಮಾಡ್ತಾ ಸೋತ್ತಮರು ಅಪರೋಕ್ಷ ಜ್ಞಾನಿಗಳು ಹೇಳಿದ ಮಾತಿಗೆ ಅನುಗುಣವಾಗಿ ತಾನು ವಟವೃಕ್ಷದ ಕೆಳಗೆ ಕೂತು ದೇವರ ನಾಮಸ್ಮರಣೆಯನ್ನು ಮಾಡ್ತಾ ಇದ್ದಂತೆ. ಮಾಡ್ತಾ ಇದ್ದರೆ ಒಂದು ಕ್ಷಣ ಮಾತ್ರ ಮಿಂಚಿನ ವೇಗದಲ್ಲಿ ಪರಮಾತ್ಮನ ದರ್ಶನ ಆಯಿತಂತೆ. ಅದು ದರ್ಶನ ಎಲ್ಲಿ? ಬಾಹ್ಯದಲ್ಲಿ ದರ್ಶನ ಅಲ್ಲ, ನಮ್ಮ ಒಳಗೆ ದೇವರ ದರ್ಶನ ಆಗಬೇಕು. ಬಾಹ್ಯದ ದರ್ಶನ ದುರ್ಯೋಧನನಿಗೂ ಆಗಿದೆ. ರಾವಣನು ರಾಮದೇವರ ವಿಶ್ವರೂಪವನ್ನು ನೋಡಿದ್ದಾನೆ. ರಾಮಃ ಪುರಸ್ತಾತ್ ಪರತೋಪಿ ರಾಮೋ ರಾಮಃ ಪರಂದಿಕ್ಷು ವಿದಿಕ್ಷು ರಾಮಃ ರಾಮೈಃ ಅನಂತೈಃ ಇತಿ ವಿಶ್ವರೂಪಃ. ಏಕಕಾಲಕ್ಕೆ ಯುದ್ಧಕಾಂಡದಲ್ಲಿ ವಾಲ್ಮೀಕಿ ಮಹರ್ಷಿಗಳು ವರ್ಣನೆ ಮಾಡ್ತಾರೆ. ರಾಮದೇವರು ಏಕಕಾಲಕ್ಕೆ ಅನಂತ ರೂಪ ಧಾರಣೆ ಮಾಡಿಬಿಟ್ರಂತೆ ನೋಡಿ. ಹಿಂಗೆ ಧಾರಣೆ ಮಾಡಿದ್ರೆ ರಾವಣ ಅದರ ದರ್ಶನ ಮಾಡ್ದ, ಹಂಗಾರೆ ಅವನಿಗೆ ಮೋಕ್ಷ ಆಯಿತಾ? ಮೋಕ್ಷ ಆಗಲಿಲ್ಲ. ಕೇವಲ ಬಾಹ್ಯದ ದರ್ಶನದಿಂದ ಮೋಕ್ಷ ಅಲ್ಲ. ಭಿದ್ಯತೆ ಹೃದಯದ್ ಗ್ರಂಥಿ ಛಿದ್ಯಂತೆ ಸರ್ವ ಸಂಶಯ. ನಮ್ಮ ಒಳಗೆ ಇರ್ತಕ್ಕಂತಹ ಸಂಶಯವನ್ನು ನಿರಸನ ಮಾಡ್ತಾ ಅಲ್ಲೇ ಇರುವ ಭಗವದ್ರೂಪದ ದರ್ಶನಕ್ಕಾಗಿ ಹೊರಟಿರೋ ಗ್ರಂಥ ಯಾವುದು? ಶ್ರೀಮದ್ ಭಾಗವತ ಗ್ರಂಥ ಅಂತ ನಮಗೆ ತಿಳಿಸ್ಕೊಟ್ಟಿದ್ದಾರೆ. ಹೀಗೆ ಆ ಒಂದು ನಾಮಸ್ಮರಣೆಯ ಬಲದಿಂದ ಆ ಹುಡುಗ ಮೇಲಿಂದ ಮೇಲೆ ದೇವರನ್ನು ನೋಡಬೇಕು ಅಂತ ಅಪೇಕ್ಷೆ ಆಗ್ತಾ ಇತ್ತಂತೆ. ಈಗ ನಾವು ನೀವು ಎಲ್ಲ ತಿರುಪತಿಗೆ ಹೋಗಿರ್ತೇವೆ, ಪಂಢರಾಪುರಕ್ಕೆ ಹೋಗಿರ್ತೇವೆ, ಏನು ಸಾಲುಗಟ್ಟಲೆ ಈ 4 ತಾಸು 5 ತಾಸು ಕ್ಯೂಯಲ್ಲಿ ನಿಂತಿರ್ತೇವೆ. ಒಂದು ಕ್ಷಣ ದೇವರು ನೋಡಿ ದಬ್ಬೆ ಬಿಡ್ತಾರೆ ನಮ್ಮನ್ನು. ಹೊರಗಡೆ ಬಂದ ಮೇಲೆ ಪುನಃ ಅಪೇಕ್ಷೆ ಆಗುತ್ತೋ ಇಲ್ವೋ, ದೇವರು ನೋಡ್ರಿ ಇನ್ನೊಂದು ಸತಿ 4 ತಾಸು ನಿಂತರೂ ಪರವಾಗಿಲ್ಲಪ್ಪ, ಇನ್ನೊಂದು ಸತಿ ನೋಡ್ಬಿಡೋಣ ಅಂತ ಅನ್ಸತ್ತೋ ಇಲ್ವೋ. ಅದರಂತೆ ಆ ಹುಡುಗನಿಗೂ ಕೂಡ ಇನ್ನೊಂದು ಆವರ್ತಿ ದೇವರನ್ನು ನೋಡಬೇಕು ಅಂತ ಅಪೇಕ್ಷೆಯನ್ನು ಪಡ್ತಾ ಇದ್ದರೆ ಅಶರೀರವಾಣಿ ಆಯ್ತಂತೆ. ಈ ಜನ್ಮಕ್ಕೆ ಇಷ್ಟೇ ದರ್ಶನ ಅಂದ್ಬಿಟ್ರು. ನೋಡಿ ಪರಮಾತ್ಮ ಎಷ್ಟು ದುರ್ಲಭ. ಅದರಿಂದ ಚಿಂತೆ ಮಾಡಬೇಡಪ್ಪ, ಮುಂದೆ ಆ ಪರಮಾತ್ಮ ನೀನು ಕುಣಿಸ್ದಂಗೆ ಕುಣಿತಾನೋ ಅಂತ ಅಂದ್ಬಿಟ್ರಂತೆ. ಅವರೇ ಮುಂದೆ ಪುರಂದರದಾಸರಾಗಿ ಬರೋದು. ನೋಡ್ರಿ ಇಷ್ಟು ಅಂಶವನ್ನು ಹೇಳ್ತಾರೆ. ಲಕ್ಷ್ಮೀಪತಿಯ ಪಾದದಲ್ಲಿ ಲಕ್ಷವಿಟ್ಟು ವ್ಯಾಸರಾಯರ ಶಿಕ್ಷೆಯಿಂದಂಕಿತವ ಕೊಳ್ಳುತ್ತ ಅತಿಪದ ಕೊರತೆ 5 ಲಕ್ಷ ಪದ ಸುಳಾದಿ ಪೇಳುತ್ತ ಪ್ರತಿ ದಿವಸದಲ್ಲಿ ಪಕ್ಷಿವಾಹನ. ಪಕ್ಷಿವಾಹನ ಅಂದರೆ ಯಾರು? ಲಕ್ಷ್ಮೀನಾರಾಯಣ ದೇವರು. ಪಕ್ಷಿವಾಹನ ನಾಟ್ಯವಾಡುತ್ತಾ ಪುರಂದರದಾಸರು ದೇವರ ನಾಮ ಬರೀತಾ ಇದ್ದರೆ ಕೃಷ್ಣ ನರ್ತನ ಮಾಡ್ತಾ ಇದ್ದಂತೆ. ನೋಡ್ರಿ ಇಷ್ಟು ಸೌಭಾಗ್ಯ ಸ್ವಾಮಿ ನನಗೆ ಹ್ಯಾಕೆ ಪ್ರಾಪ್ತಿ ಆಯ್ತು ಗೊತ್ತೇನು? ಆ ಹರಿನಾಮ ಸ್ಮರಣೆಯಿಂದ ಅಂತ ತಿಳಿಸ್ತಾರೆ ನಾರದರು. ಆದ್ದರಿಂದ ಸ್ವಾಮಿ ಜಟಿಲವಾದ ವಿಷಯ ಕೊಡಬೇಡವು, ಅದನ್ನು ಅರ್ಥ ಮಾಡಿಕೊಳ್ಳಿಕ್ಕೆ ಸಮಯವೂ ಇಲ್ಲ, ಬುದ್ಧಿನೂ ಇಲ್ಲ. ಆದ್ದರಿಂದ ನಿನ್ನ ನಾಮಸ್ಮರಣೆಯೇ ಒಂದು ಗ್ರಂಥವಾಗಿ ಬರಬೇಕು ಅಂತ ನಾರದರು ತಾ ಪ್ರಾರ್ಥನೆ ಮಾಡಿದಾಗ, ಆಗ ವೇದವ್ಯಾಸ ದೇವರು ಶ್ರೀಮದ್ ಭಾಗವತ ಗ್ರಂಥವನ್ನು ರಚನೆ ಮಾಡಲಿಕ್ಕೆ ಪ್ರಾರಂಭ ಮಾಡಿದ ದಿವಸವೇ ಏತದ್ ದಿವಸ ಅಕ್ಷಯ ತೃತೀಯದ ದಿವಸದಲ್ಲಿ. ಅಂತಹ ದಿವಸ ನಾವು ನೀವು ಸೇರಿದ್ದೇವೆ, ಭಾಗವತ ಸಪ್ತಾಹವನ್ನು ನಾವೆಲ್ಲ ಸಂಕಲ್ಪ ಮಾಡಿದ್ದೇವೆ ಅಂತಂದರೆ ಇದು ನಿಮ್ಮ ಪುಣ್ಯ ಅಷ್ಟು ಮಾತ್ರ ಅಲ್ಲ, ಎಷ್ಟು ಜನುಮದ ಪುಣ್ಯ ಬಂದೋದಗಿತೋ, ಎಷ್ಟು ಧನ್ಯರೋ ಎಮ್ಮ ಹಿರಿಯರು,
ಎಷ್ಟು ದೇವತೆಗಳು ಯಮಗೆ ಹರಸಿದರೋ ದೃಷ್ಟಿಗೋಚರ ನಮ್ಮ ವ್ಯಾಸ ವಿಠಲ ಬಲ್ಲ ಬಂದ ಮನ್ಮಾನ ಸಖೇ. ಹೀಗೆ ಕೋಟಿ ಕೋಟಿ ಜನ್ಮದ ಪುಣ್ಯದ ಬಲ ಇದ್ದರೆ ಮಾತ್ರ ಇಂತಹ ಘೋರವಾದ ಕಲಿಯುಗದಲ್ಲೂ ಕೂಡ ಹರಿನಾಮ ಸ್ಮರಣೆ, ಅದರಲ್ಲೂ ಕೂಡ ಮಂತ್ರತುಲ್ಯವಾದ ಪುರಾಣಗಳ ರಾಜನಾದ ಶ್ರೀಮದ್ ಭಾಗವತ ಗ್ರಂಥವನ್ನು ಹೇಳೋಣ, ಕೇಳೋಣ ಅಂದರೆ ಸುಮ್ಮನೆ ಬರ್ತಕ್ಕಂತಹ ಫಲ ಅಲ್ಲ ಅಂತ ತಿಳಿಸ್ತಾರೆ. ಎಷ್ಟೆಷ್ಟು ದೊಡ್ಡವರ ಪುಣ್ಯದ ತಪಸ್ಸಿನ ಬಲ ಇದೊಂದು ಕ್ಷೇತ್ರ ಆಗಿದೆ. ಹೌದು, ನಮ್ಮ ಹುಟ್ಟದಬ್ಬ 50ನೇ ವರ್ಷಕ್ಕೆ ನಾವೇ ಮರೆತು ಹೋಗಿರ್ತೇವೆ. ನೋಡಿ ನಮ್ಮ ಅವಸ್ಥಾ ಹೀಗೆ. ನೆನ್ನೆ ನನ್ನ ಹುಟ್ಟದಬ್ಬ ಆಗೇ ಹೋಯಿತು ಅಂತ ಅನ್ಕೊತಾ ಇರ್ತೇವೆ. ಆದರೆ ದೊಡ್ಡವರು, ಅಪರೋಕ್ಷ ಜ್ಞಾನಿಗಳು, ಪರಮಾತ್ಮನ ವಿಶಿಷ್ಟವಾದ ವಿಭೂತಿ ರೂಪ ಯಾರಲ್ಲಿರುತ್ತೋ ಅವರು ದೇಹವನ್ನು ಬಿಟ್ಟು 125 ವರ್ಷ ಆದರೂ ಅವರ ಹೆಸರು ಹೇಳಿಕೊಂಡು ಇವತ್ತಿಂತಹ ಜ್ಞಾನಸತ್ರ ನಡೀತಾ ಇದೆ ಅಂತಂದರೆ ಅಲ್ಲೆಷ್ಟು ಪರಮಾತ್ಮ ತನ್ನ ಸನ್ನಿಧಾನವನ್ನು ಇಟ್ಟಿರಬೇಡ ನೋಡಿ. ಇದೇ ಸಾಕ್ಷಿ, ಇದೇ ದೇವರ ವಿಭೂತಿ ರೂಪ. ಏನು ಪರಮಾತ್ಮನ ವಿಭೂತಿ ರೂಪ ಅಂದರೆ ತನ್ನ ವಿಶಿಷ್ಟವಾದ ಸನ್ನಿಧಾನ ಯಾರಲ್ಲಿಟ್ಟಿರ್ತಾನೋ ಅಲ್ಲಿ ವಿಶಿಷ್ಟವಾದ ಕಾರ್ಯವನ್ನು ನಡೆಸ್ತಾನಂತೆ. ಏತತ್ ಕ್ರಮದಲ್ಲಿ ಹೀಗೆ ಆ ಶ್ರೀಮದ್ ಭಾಗವತ ಗ್ರಂಥ ರಚನೆ ಆಗಿರ್ತಕ್ಕಂತಹ ಒಂದು ಪರ್ವಕಾಲದಲ್ಲಿ ನಾವು ಭಾಗವತ ಸಪ್ತಾಹವನ್ನು ಪ್ರಾರಂಭ ಮಾಡ್ತಾ ಇರೋದು. ಇಷ್ಟು ಮಾತ್ರ ಅಲ್ಲ, ಈ ದಿವಸದ ಇನ್ನೊಂದು ಮಹತ್ವ ಇದೆ. ಪರಶುರಾಮ ದೇವರು ಅವತಾರ ಮಾಡಿದ ದಿವಸ ಇವತ್ತು. ಯಾವ ದಶಾವತಾರಗಳ ವೈಭವದಲ್ಲಿ ನಾವು ನೀವು ಶ್ರವಣ ಮಾಡ್ತೇವೆ, ಅದರಲ್ಲಿ ಬಂದಿರತಕ್ಕಂತಹ ಭಗವದ್ರೂಪ ಅದು ಪರಶುರಾಮ ದೇವರು. 21 ಬಾರಿ ಭೂಪ್ರದಕ್ಷಿಣೆಯನ್ನು ಮಾಡ್ತಾ ದುಷ್ಟ ಕ್ಷತ್ರಿಯರನ್ನೆಲ್ಲ, ದುಷ್ಟ ರಾಜರನ್ನು ಸದೆಬಡಿತಾ ವಿಶಿಷ್ಟವಾದ ಧರ್ಮಸ್ಥಾಪನೆ ಮಾಡಿರ್ತಕ್ಕಂತಹ ಪರಮಾತ್ಮನ ರೂಪ ಪರಶುರಾಮ ರೂಪ. ಅಂತಹ ಪರಶುರಾಮ ದೇವರು ಅವತಾರ ಮಾಡಿರ್ತಕ್ಕಂತಹ ದಿವಸ ಈ ಅಕ್ಷಯ ತೃತೀಯ. ಹೀಗೆ ಈ ಒಂದು ಪರ್ವಕಾಲದಲ್ಲಿ ಭಾಗವತ ಗ್ರಂಥ ಯಾವ ವೇದವ್ಯಾಸ ದೇವರು ತಾವು ರಚನೆ ಮಾಡಿಕೊಟ್ಟಿದ್ದಾರೆ. ಏತದ್ ಗ್ರಂಥವನ್ನು ಎಷ್ಟು ಶ್ಲೋಕದಿಂದ ಇರೋದಿದು? 18,000 ಶ್ಲೋಕಗಳಿಂದ ಕೂಡಿದೆ ಭಾಗವತ. 7 ದಿವಸದಲ್ಲಿ ನಾವು ಹೇಳಲಿಕ್ಕಾಗ್ತದ? ಕೇಳಲಿಕ್ಕಾಗತ್ತಾ? ಹಾಗಾದ್ರೆ ಇಡೀ ಭಾಗವತ ನಾವು ಹೇಳಲಿಕ್ಕೆ ಆಗಲಿಲ್ವಲ್ಲ ಅಂತಂದರೆ ಇದಕ್ಕೆ ವೇದವ್ಯಾಸ ದೇವರೇ ಒಂದು ಉಪಾಯವನ್ನು ಕೊಟ್ಟಿದ್ದಾರೆ. ಭಾಗವತ ಗ್ರಂಥದ ಶ್ಲೋಕಾರ್ಧಂ ಶ್ಲೋಕಪಾದಂ ವಾ ನಿತ್ಯಂ ಭಾಗವತೋದ್ಭವಂ. ಶ್ರೀಮದ್ ಭಾಗವತ ಗ್ರಂಥದ 18,000 ಶ್ಲೋಕಗಳನ್ನು ಹೇಳೋದು ಬೇಡಪ್ಪ. ಶ್ಲೋಕಾರ್ಧಂ ಭಾಗವತ ಶ್ಲೋಕದ 1 ಶ್ಲೋಕ ಹೇಳ್ರಿ ಅಂತಂದು. ಇಲ್ರಿ ನಮಗೆ ಬರೋಲ್ಲಪ್ಪ, ಅದು ಜನ್ಮ ಆದ್ಯಸೇತಃ ಚಾರ್ತೇಶು ಅಭಿಘ್ನ ಸ್ವರಾಟ್ ತೇನೆ ಬ್ರಹ್ಮ ಹೃದಯ ಆದಿ ಕವಯೇ ಅವೆಲ್ಲ ಆಗೋಲ್ಲ ನಮಗೆ. ಅದಕ್ಕೆ ವೇದವ್ಯಾಸ ದೇವರೇ ಅಂದರು, ಶ್ಲೋಕಪಾದಂವ ಅರ್ಧ ಶ್ಲೋಕ ಹೇಳ್ರಪ್ಪ, ಜನ್ಮ ಆದ್ಯಸೇಯತಃ ಇಷ್ಟು ಹೇಳ್ರಿ, ಉದ್ಧಾರ ಮಾಡ್ತೇನೆ ಅಂತಂದು. ಹ್ಞೂ ಸ್ವಾಮಿ, ಆ ಜನ್ಮಾದ್ಯಸೇಯತಃ ಅನ್ನೋದೇ ಮರ್ತು ಹೋಗುತ್ತೆ ನಮಗೆ. ನಾವೇನು ಮಾಡಬೇಕು ಅಂತಂದರೆ ಅದಕ್ಕೆ ವೇದವ್ಯಾಸ ದೇವರು ಇನ್ನೊಂದು ಉಪಾಯ ಕೊಟ್ಟರು ನಮಗೆ. ಗ್ರಂಥದ ಹೆಸರಾದರೂ ಹೇಳ್ಬಿಡಿ ಅಂತ. ಕೂತಾಗ ನಿಂತಾಗ ಶ್ರೀಮದ್ ಭಾಗವತ ಶ್ರೀಮದ್ ಭಾಗವತ ಶ್ರೀಮದ್ ಭಾಗವತ ಅಂತ ನಾವಂತ ಇದ್ದರೆ ಏನು ಫಲಪ್ರಾಪ್ತಿ ಆಗುತ್ತೆ ನಮಗೆ? ಒಂದೊಂದು ಅಕ್ಷರ ಸಹಸ್ರಾರು ತತ್ವಗಳನ್ನು ನಿರೂಪಣೆ ಮಾಡುತ್ತೆ. ಜಗಾದ ಚತುರಕ್ಷರಂ ಭಾಗವತ, 4 ಅಕ್ಷರಗಳು
4 ತತ್ವವನ್ನು ನಿರೂಪಣೆ ಮಾಡ್ತಾ ಇದೆ. ಭಾಗವತ ಅಂತ ಈಗ ನಾವು ಹೇಳ್ತಾ ಇದ್ದರೆ ಸಂತತಂ ಚಿಂತೆಯೇನಂತಂ ಅಂತಕಾಲೇ ವಿಶೇಷತಃ, ನಮ್ಮ ಅಂತ್ಯಕಾಲದಲ್ಲಿ ಪ್ರಾಣ ಹೋಗೋ ಸಮಯದಲ್ಲಿ ಭಾಗವತ ಅಂತ ಹೇಳಲಿಕ್ಕೆ ಆಗುತ್ತೋ ಇಲ್ವೋ? ಮತ್ತೇನು ಕ್ರಮ? ಭಾ ಅಂತ ಒಂದು ಅಕ್ಷರ ಹೇಳಿಬಿಟ್ರು ಸಾಕಂತೆ ಭಾಗವತ ಗ್ರಂಥದ್ದು. ಏನು ಫಲ? ಗೋ ಸಹಸ್ರ ಫಲಂ ಲಭೇತ್. ಏಕಕಾಲಕ್ಕೆ ಸಹಸ್ರ ಗೋದಾನ ಮಾಡಿದರೆ ಏನು ಫಲ ಬರಬೇಕೋ ಅಷ್ಟು ಫಲ ಪ್ರತ್ಯಕ್ಷರಂ. ಭಾಗವತ ಗ್ರಂಥದ ಒಂದು ಅಕ್ಷರವನ್ನು ಹೇಳಿಬಿಟ್ರೆ ಅಷ್ಟು ಫಲ ಬರುತ್ತಂತೆ ನಮಗೆ. ಹಾಗಾದ್ರೆ ನಮ್ಗೆ ಆ ಫಲ ಬರಬೇಕೋ ಬೇಡವೋ? ಇವತ್ತು ಅಕ್ಷಯ ತೃತೀಯ ಹೌದೋ ಅಲ್ವೋ? ನಮ್ಮ ಸಾಧನೆ ಆಗಬೇಕೋ ಬೇಡವೋ? ಹಾಗಾದ್ರೆ ನಾವೆಲ್ಲ ಮೂರಾವರ್ತಿ ಎಲ್ಲರೂ ಈಗ ಶ್ರೀಮದ್ ಭಾಗವತ ಹೇಳ್ರಿ, ಶ್ರೀಮದ್ ಭಾಗವತ, ಶ್ರೀಮದ್ ಭಾಗವತ, ಶ್ರೀಮದ್ ಭಾಗವತ. ನೋಡಿ, ಹಿಂಗೆ ನಾವು ಹೇಳಿದ್ರೆ ಇದರಿಂದ ಫಲ ಏನು? ರವಿನಂದನ ಕೇಳಿದರು ಉತ್ತರ ಕೊಡೆ ವಿವರ ಸರಕು ಒಂದಾದರಿಲ್ಲ, ಹ್ಯಾಂಗೆ ಮಾಡಲಯ್ಯ ಕೃಷ್ಣ, ಹೋಗುತ್ತಿದೆ ಆಯು ವ್ಯರ್ಥ. ಯಮಧರ್ಮರಾಜ ಕೇಳ್ತಾನಂತೆ, ಏನು ಸಾಧನೆ ಮಾಡಿ ಬಂದಿಯೋ ಅಂತಂದರೆ ಭಾಗವತ ಅಂತಂದಿದ್ದೇನೆ ಅಂತಂದರೆ, ಯಮಲೋಕದ ಆಧಿಪತ್ಯ ಯಾರದ್ದಂತೆ? ರಾಮದೇವರದ್ದಂತೆ. ರಾಮದೇವರ ಹತ್ರ ನಮ್ಮ ಪಟ್ಟಿ ಹೋಗುತ್ತಂತೆ, ಪಾಪ ಪುಣ್ಯದೆಲ್ಲ ಪಟ್ಟಿ ಹೋಗುತ್ತಂತೆ. ಯಮಧರ್ಮರಾಜ ತಗೊಂಡು ಹೋಗಿ ರಾಮದೇವರಿಗೆ ಸಬ್ಮಿಟ್ ಮಾಡಬೇಕು. ಕಾರಣ, ಯಮಲೋಕದ ಆಧಿಪತ್ಯ ಯಮಧರ್ಮರಾಜಂದಲ್ಲ, ಅವನೊಬ್ಬ ಸಬ್ಬಾರ್ಡಿನೇಟ್. ಚೀಫ್ ಯಾರು? ರಾಮದೇವರು. ಅದಕ್ಕೆ ದಾಸರು ಒಂದು ಕಡೆ ಒಂದು ಮಾತು ಹೇಳ್ತಾರೆ, ಯಮನೆಲ್ಲೋ ಕಾಣೆನೆಂದು ಹೇಳಬೇಡ, ಯಮನೇ ಶ್ರೀರಾಮಚಂದ್ರ ಸಂದೇಹ ಬೇಡ ಅಂತಂದು. ಯಾಕೆ ಯಮನೇ ರಾಮ ಅಂತ ಯಾಕಂದ್ರು ಅಂದರೆ, ಯಮಲೋಕದ ಆಧಿಪತ್ಯ ರಾಮದೇವರು ಮಾಡ್ತಾರಂತೆ. ನೋಡಿ, ನಮ್ಮದು ಪಟ್ಟಿ ಹೋಗುತ್ತಂತೆ, ದೊಡ್ಡ ಪಟ್ಟಿ ಹೋಗಿರುತ್ತೆ ನಮ್ಮದು. ರಾಮದೇವ್ರು ಅಂತಾರಂತೆ, ಏನು ಇಷ್ಟು ದೊಡ್ಡ ಪಟ್ಟಿ ಇದೆ ಈ ಒಂದು ಅಂತಾರಂತೆ. ಹ್ಞೂ ಸ್ವಾಮಿ, ಭಾರಿ ದೊಡ್ಡ ಪಟ್ಟಿ ಇದೆ. ಒಂದೇ ಮಾತಂತಾರಂತೆ ರಾಮದೇವರು, ನಿನ್ನ ಭಾಗನೋ ನನ್ನ ಭಾಗನೋ ಅಂತನಂತೆ. ಅಂದಾಗ ಆ ಪಟ್ಟಿಲೇನಾದರೂ ಒಂದಾವರ್ತಿ ನಮ್ಮ ಜೀವಿತ ಕಾಲದಲ್ಲಿ ನಾವೇನಾದರೂ ಭಾಗವತ ಗ್ರಂಥದ ಮೊದಲನೇ ಅಕ್ಷರವಾದ ಭಾ ಅಂತ ನಾವಂದಿದ್ರೆ, ಆಗ ರಾಮದೇವ್ರಂತರಂತೆ, ಇವನು ನನ್ನ ಭಾಗ ತ, ಅದೇ ಭಾಗವತ ಅಂತ ಆದದ್ದು ಅಂತ ತಿಳಿಸ್ಕೊಡ್ತಾರೆ ನಮಗೆ. ದೇವರಂತನಂತೆ, ನನ್ನ ಭಾಗ ಆದ್ನೋ ನಿನ್ನ ಭಾಗ ಆಗಲಿಲ್ಲ ಅವನು. ಆಗ ಯಮಧರ್ಮರಾಜ ಅಂತನು, ಇಲ್ಲೋ ಸ್ವಾಮಿ, ತುಂಬ ಪಾಪ ಮಾಡಿದ್ದಾನೆ. ಅವನು ಏನು ಪಾಪ ಮಾಡಿದ್ರೂ ಪರವಾಗಿಲ್ಲ, ಸ್ಮರಿಸುವವರ ಅಪರಾಧಗಳ ತಾ ಸ್ಮರಿಸ. ಮಾಡಿರೋ ಎಲ್ಲ ಅಪರಾಧ ಕಾಟ್ ಮಾಡಿಬಿಡ್ತಾನಂತೆ ಪರಮಾತ್ಮ. ಯಾವುದರಿಂದ? ಯಾರು ಭಾಗವತ ಗ್ರಂಥದ ಜಗಾದ ಚತುರಕ್ಷರಂ, ಆ 4 ಅಕ್ಷರದ ಮೊದಲನೇ ಅಕ್ಷರವಾದ ಭಾ ಅಂತ ಯಾರು ಉದ್ಗಾರ ಮಾಡ್ತಾರೋ ದೇವರವರನ್ನು ಬಾ ಅಂತ ಕರೀತಾನಂತೆ. ಅದೇ ಭಾಗವತ. ಸುಲಭನೋ ಹರಿ ತನ್ನವರನು ಅರೆಗಳಿಗೆ ಬಿಟ್ಟಗಲನೋ, ರಮಾಧವನ ಒಲಿಸಲರಿಯದೆ ಪಾಮರರು ಬಳಲುವರು ಭವದೊಳಗೆ ಎಂದಿದ್ದಾರೆ. ಎಷ್ಟು ಸುಲಭಾರಿ ನಮ್ಮ ದೇವರು, ಹೌದೋ ಇಲ್ವೋ? ಬೇರೆ ಇನ್ಯಾರ ಹತ್ರ ಆದರೂ ಹೋಗ್ಬಿಟ್ಟು ಭಾ ಅಂದಿದ್ದೀನಿ ರೀ, ನನಗೇನಾದ್ರು ಸ್ವಲ್ಪ ಕ್ರೆಡಿಟ್ ಕೊಡ್ತೀರಾ ಅಂತಂದರೆ, ಏನು ಭಾ ಅಂದರೆ ಏನು ಅಂತ ಕಳಿಸ್ಬಿಡ್ತಾರಂತೆ. ಆದರೆ ಪರಮಾತ್ಮ ಭಾಂದ್ಯ ಅಂತ ಬಾ ಅಂತಾನಂತೆ. ನೋಡಿ, ಇಷ್ಟು ಕಾರುಣ್ಯ ಪರಮಾತ್ಮ ತಾನು ತೋರ್ತಾ ಇದ್ದಾನೆ. ಹಾಗಾದರೆ ಭಾ ಅಂದರೆ ಏನು ನಮಗೆ ಪ್ರಾಪ್ತಿ ಫಲ? ಭಕ್ತಿಜನ್ಯ ಅಂತಂದರು. ಭಾ ಅಂದರೆ ಭಕ್ತಿ ಅಲ್ರಿ. ನಿಮಗೆ ವ್ಯಾಕರಣ ಜ್ಞಾನ ಇದೆಯೋ ಇಲ್ಲವೋ? ಭಕ್ತಿ ಬರಬೇಕಾದ್ರೆ ಹೇಗೆ ಬರಿತೇವೆ? ಭಾ ತಲೆಗಟ್ಟು ಬರಿತೇವೆ. ಇಲ್ಲಿ ಭಾಗವತದ ಭಾ ಇರೋದೇನು? ದೀರ್ಘ. ಹಾಗಾದ್ರೆ ಹೆಂಗೆ ಕೂಡಿಸಿದ್ರಿ ಅದನ್ನು ಅಂತಂದರೆ, ನಮ್ಮಲ್ಲಿ ಭಕ್ತಿ ಇದೆ. ಭಕ್ತಿ ಇರಲಿಲ್ಲ ಅಂದಿದ್ದರೆ ಇಂತಹ ಬೆಳಗಿನ ಕಾಲದಲ್ಲಿ ಬಿಟ್ಟು ಕೆಲಸ ಬಿಟ್ಟು ಭಾಗವತ ಶ್ರವಣಕ್ಕೆ ನಾವು ಯಾಕೆ ಬರ್ತಿದ್ವಿ? ಹಾಗಾದ್ರೆ ಭಕ್ತಿ ಇದೆ. ಆ ಭಕ್ತಿ ಹೇಗಾಗಬೇಕು ಪರಿವರ್ತನೆ? ಸುದೀರ್ಘವಾದ ಭಕ್ತಿ ಆಗಬೇಕಂತೆ. ಅದಕ್ಕೆ ಭಾ ದೀರ್ಘ. ಭಾಗವತದಲ್ಲಿ ಭಾ ಹೇಗೆ ಬರಿತೇವೆ? ದೀರ್ಘ ಬರೀತೇವೆ.
ಅಂದರೆ ಏನು? ನಮ್ಮಲ್ಲಿ ಭಕ್ತಿ ದೀರ್ಘ ಆಗಬೇಕು. ಏನು ದೀರ್ಘವಾದ ಭಕ್ತಿ ಅಂದರೆ ಏನು ಅಂತಂದರೆ, ಈಗ ಸಂಸಾರದಲ್ಲಿ ಸಮಚಿತ್ತವಾಗಿದ್ದಾಗ ಭಾರೀ ದೇವರ ಪೂಜೆ ಮಾಡ್ತೇವೆ. ಏನಾದರೂ ದುಃಖ ಬಂದರೆ ಶುರು ಆಯಿತು ನಮ್ಮ ಮಾತು, ದೇವರಿದ್ದಾನ ಅಂತ ನೋಡ್ರಿ, ಈ ದೇವರಿಗೆ ಎಷ್ಟು ಸೇವೆ ಮಾಡಿದ್ನಪ್ಪ, ನಮ್ಮ ಕೈ ಬಿಟ್ಟ ಅಂದ್ಬಿಡ್ತೇವಂತೆ. ಹೌದಾ? ದೇವರು ನಮ್ಮ ಕೈ ಬಿಟ್ಟಿಲ್ಲ. ದುಃಖ ಕೊಟ್ಟರೂ ಕೂಡ ಅದು ದೇವರ ಪ್ರಸಾದವೇ. ನಾವು ಅಗಾಧ ಅಂತ ಅಂದ್ಕೊಂಡಿದ್ದೇವೆ. ಪರಮಾತ್ಮ ನಮಗೆ ಉಣಿಸಿರೋದು ಇಷ್ಟೇ ಅಂತೆ. ನನ್ನ ಪಾಪದಷ್ಟು ತೋರಿಸ್ಬಿಟ್ರೆ ಪರಮಾತ್ಮನ ಕಾರುಣ್ಯ ನಮಗೆ ಆಗ ಅರ್ಥ ಆಗ್ತದಂತೆ. ಆದ್ದರಿಂದ ಸುಖವಾಗಲಿ ಬಹು ದುಃಖವಾಗಲಿ ಸಖನೀನಾಗಿರೋ ಪಾಂಡುರಂಗ. ಇದೇ ಭಾಗವತ ಧರ್ಮ. ಭಾಗವತ ನಮಗೆ ಏನು ತಿಳಿಸ್ತಾ ಇದೆ ಅಂತಂದರೆ, ಸುಖ ಬಂದಾಗ ದೇವರನ್ನು ಸ್ತೋತ್ರ ಮಾಡೋದು ಅಥವಾ ಮರೆಯೋದು, ಇಲ್ಲ ದುಃಖ ಬಂದಾಗ ಮಾತ್ರ ದೇವರ ಹತ್ರ ಬರೋದು, ಸಂಕಟ ಬಂದಾಗ ವೆಂಕಟರಮಣ, ನೋ ಸಂಕಟ ನೋ ವೆಂಕಟ. ನೋಡಿ, ಹಿಂಗೆಲ್ಲ ಹೋಗ್ತದಂತೆ ಲೋಕದಲ್ಲಿ. ಹಂಗೆಲ್ಲ ಆಗಬಾರ್ದು. ಏನು ಬಂದರೂ ಕೂಡ ಪರಮಾತ್ಮನಲ್ಲೇ ಸ್ವಾಮಿ ಅದು ನಿನ್ನ ಪ್ರಸಾದ ಅಂತ ನಾವು ಚಿಂತನೆ ಮಾಡೋದೇ ಸುದೀರ್ಘವಾದ ಭಕ್ತಿ. ಆ ಭಕ್ತಿಜನ್ಯ ಆಗಬೇಕಾದರೆ ಇಡೀ ಗ್ರಂಥ ಪ್ರವೇಶ ಮಾಡೋದಲ್ಲ, ಗ್ರಂಥದ ನಾಮದ ಮೊದಲನೇ ಅಕ್ಷರವಾದ ಭಾ ಅಂತ ನಾವು ಉದ್ಗಾರ ಮಾಡಿದ್ರೆ ನಮ್ಮಲ್ಲಿ ಅಂತಹ ನಿರ್ವ್ಯಾಜ ಭಕ್ತಿ ಪ್ರಾಪ್ತಿ ಅಂತ ತಿಳಿಸಿದ್ದಾರೆ. ಮುಂದೆ ಇದೇ ಶಬ್ದವನ್ನೇ ಭಗವಾನ್ ವ್ಯಾಸರು ತಾವು ನಿರ್ವಚನ ಮಾಡ್ತಾ ಎಂತಹ ಭಕ್ತಿ ನಾವು ದೇವರಲ್ಲಿ ಮಾಡಬೇಕು. ಧರ್ಮ ಪ್ರೋಜದಗೈತವೋತ್ತ ಪರಮೋ ನಿರ್ಮತ್ಸರಾಣಾಂ ಸತಾಂ ವೇದ್ಯಂ ವಾಸ್ತವಮತ್ರ ವಸ್ತು ಶಿವದಂ ತಾಪತ್ರಯೋನ್ಮೂಲನಂ. ಶ್ರೀಮದ್ಭಾಗವತೆ ಮಹಾಮುನಿಕೃತೆ ಕಿಂ ವಾ ಪರೈರೀಶ್ವರಃ ಸದ್ಯೋ ಹೃದಯವರುಧ್ಯತೇತ್ರ ಕೃತಿಭಿಃ ಶುಶ್ರೂಷಿಭಿಃ ತಕ್ಷಣಾತ್. ಏನು ಶಬ್ದ ಹಾಕಿದ್ದಾರೆ ವ್ಯಾಸರು! ಶುಶ್ರೂಷೆ, ರಕ್ಷಣೆ, ತಕ್ಷಣಾತ್. ಯಾರು ಪರಮಾತ್ಮನ ನಾಮವನ್ನು ಹೇಳ್ತಾರೆ ಆ ಕ್ಷಣಕ್ಕೆ ದೇವರು ರಕ್ಷಣೆ ಮಾಡ್ತಾನಂತೆ. ನೋಡಿ, ರಕ್ಷತಿ ಇತ್ಯೇವ ವಿಶ್ವಾಸ. ದೇವರು ನಮ್ಮಲ್ಲಿ ಏನಂತ ನೋಡ್ತಾನೆ ಅಂತಂದರೆ, ದೇವರಿದ್ದಾನೆ ಅನ್ನೋ ಆ ವಿಶ್ವಾಸ ಒಂದೇ ನಮ್ಮನ್ನು ರಕ್ಷಣೆ ಮಾಡೋದು, ಹೊರತಾಗಿ ಮತ್ತೊಂದು ಯಾವುದೂ ಅಲ್ಲ ಅನ್ನೋ ಒಂದು ಅಂಶವನ್ನೇ ನಮಗೆಲ್ಲ ಹೇಳುತ್ತಾ, ಅಂತಹ ಸುದೀರ್ಘವಾದ ಭಕ್ತಿಜನ್ಯ ಆಗಬೇಕು. ಅದೇ ಭಾ ಅಂದರೆ ಗ. ಎರಡನೇ ಅಕ್ಷರ ಯಾವುದು? ಗ. ಗ ಅಂದರೆ ಏನು? ಗ ಅಂದರೆ ಗತಿಗಮನೆ ಅಂತ. ಇವೆಲ್ಲ ಸಂಸ್ಕೃತ ಶಬ್ದಗಳು. ಸಂಸ್ಕೃತದಲ್ಲಿ ಏಕಾರ್ಥಕೋಶ ಅಂತಿದೆ. ಕ, ಚ, ತು, ಹಿ ಎಲ್ಲದಕ್ಕೂ ಅರ್ಥ ಇದೆ. ಅದರಂತೆ ಗ. ಗ ಅಂದರೆ ಗತಿಗಮನೆ ಅಂತ ಅರ್ಥ. ಗತಿ ಅಂದರೆ ಏನು ಅಂತಂದರೆ, ಇದಕ್ಕೆ ವ್ಯಾಕರಣದಲ್ಲಿ ಒಂದು ಸೂತ್ರವನ್ನು ಕೊಟ್ಟಿದ್ದಾರೆ. ಏ ಗತ್ಯರ್ಥಕಾಹ ತೇ ತೇ ಮಧ್ಯರ್ಥಕಾಹ ಅಂತ ಅರ್ಥ ಮಾಡಬೇಕು. ಮತಿ ಅಂದರೆ ಜ್ಞಾನ, ಭಾ ಅಂದರೆ ಭಕ್ತಿ, ಗ ಅಂದರೆ ಜ್ಞಾನ, ಭಾಗ ಅಂದರೆ ಜ್ಞಾನ ಭಕ್ತಿ ಎರಡು. ನಮಗೆ ಭಾಗ ಅಂದರೆ ತಲೆಗೆ ಬರೋದೇನು? ಆಸ್ತಿ ಭಾಗ. ನೋಡಿ, ನಮ್ಮ ಕಥೆ ಹಿಂಗಾಗೋಯ್ತು. ಆದರೆ ಭಾಗ ಅಂದರೆ ಏನು ಗೊತ್ತಾ? ನೋಡಿ, ಪದ ಪದಕ್ಕೆ ಒಂದರ್ಥ, ಅಕ್ಷರ ಅಕ್ಷರಕ್ಕೆ ಒಂದರ್ಥ. ಎರಡು ಅಕ್ಷರ ಸೇರಿದ್ರೆ ಏನಾಯಿತು? ಪದ ಆಯಿತು. ಈಗ ಭಾ ಭಕ್ತಿ, ಗ ಜ್ಞಾನ, ಎರಡು ಸೇರಿಸಿದ್ರೆ ಭಾಗ. ಏನು ಭಾಗ ಅಂದರೆ? ಭಾಗ ಅಂತಂದರೆ ಭಗಃ ಅಸ್ಯ ಅಸ್ತೀತಿ ಭಗವಾನ್. ದೇವರನ್ನು ನಾವೇನಂತ ಕರಿತೇವೆ? ಭಗವಂತ ಅಂತ ಕರಿತೇವೆ. ಯಾಕೆ ದೇವರನ್ನು ಭಗವಂತ ಅಂತ ನಾವು ಕರಿತೇವೆ? ಷಡ್ಗುಣೈಶ್ವರ್ಯ ಸಂಪನ್ನ.
ಪರಮಾತ್ಮನಲ್ಲಿ 6 ಗುಣಗಳು ಇದೆಯಂತೆ. ಆ 6 ಗುಣಗಳು ಯಾರಲ್ಲಿ ಉಂಟೋ ಅವನನ್ನು ಭಗವಂತ. ವಂತ ಅಂದರೆ ಉಳ್ಳವ. ಇವರು ಶ್ರೀಮಂತ ಅಂದ್ವಿ. ಏನರ್ಥ? ಹಣ ಇದೆ. ಶ್ರೀ ಅಂದರೆ ಸಂಪತ್ತು, ಮಂತ ಅಂದರೆ ಉಳ್ಳವರು. ಹಣ ಉಳ್ಳವರು ಯಾರೋ ಅವರು ಶ್ರೀಮಂತರು, ಬಲವುಳ್ಳವರು ಯಾರೋ ಅವರು ಬಲವಂತರು ಅಲ್ವಾ. ಭಗ 6 ಗುಣವುಳ್ಳವನು ಯಾರೋ ಅವನು ಭಗವಂತ. ಇದು ನಮಗೆ ಶಾರ್ಟ್ ಫಾರ್ಮು. 6 ಗುಣಗಳನ್ನು ಪ್ರತಿನಿತ್ಯ ಹೇಳಬೇಕಂತೆ. ಶ್ರೀ, ಯಶಸ್ಸು, ವೀರ್ಯ, ಬಲ, ಜ್ಞಾನ, ವಿಜ್ಞಾನ. ಈ 6 ಗುಣಗಳಿಂದ ದೇವರನ್ನು ನಾವು ಸ್ತೋತ್ರ ಮಾಡಬೇಕಂತೆ. ಈ 6 ಗುಣಗಳು ತಲೆಯಲ್ಲಿ ನಿಲ್ಲೋದೇ ಇಲ್ಲ. ಅದಕ್ಕೇನು ಮಾಡಿದ್ರು? 6 ಗುಣಗಳನ್ನು ಸೇರಿಸಿದಾಗ ಒಂದು ಹೆಸರನ್ನು ಕೊಟ್ಟರು, ಭಗವಂತ ಅಂತ ಕೊಟ್ಟುಬಿಟ್ರು. ಹಾಗಾದರೆ ದೇವರನ್ನು ನಾವು ಭಗವಾನ್ ಅಂತ ಸ್ತೋತ್ರ ಮಾಡಿದರೆ ಏನು ನಮ್ಮ ತಲೆಗೆ ಬರಬೇಕು? ದೇವರು 6 ಗುಣ ಉಳ್ಳವ ಅಂತ ನಾವು ಉಪಾಸನೆ ಮಾಡಬೇಕು. ಅದೇ ಭಾಗ ಶಬ್ದ. ದಶಮಸ್ಕಂದದಲ್ಲಿ ಇನ್ನೊಂದು ಅರ್ಥವನ್ನು ಹೇಳ್ತಾರೆ. ಭಾಗ ಇದೇ ಶಬ್ದ. ಉದ್ಧವ ಕೃಷ್ಣರ ಸಂವಾದ. ಉದ್ಧವ 80 ವರ್ಷದ ಮುದುಕನಾಗಿದ್ದ. 75 ವರ್ಷದ ಸಾಧನೆ. ಅಂದರೆ ಹುಟ್ಟಿದ ಆರಭ್ಯ 5ನೇ ವರ್ಷದಿಂದ ಕೃಷ್ಣನಿಂದ ಪಾಠ ಕೇಳಬೇಕು ಅಂತ ಸಾಧನೆ ಮಾಡಿದ್ದಂತೆ. 75 ವರ್ಷಗಳ ಸಾಧನೆ. ಕೃಷ್ಣ ಕರೆಸ್ಕೊಂಡ ಉದ್ಧವನನ್ನು. ಮೊದಲನೇ ದಿವಸದ ಪಾಠ ಎಲ್ಲ ಮುಗೀತು. 2ನೇ ದಿವಸ ಬಂದಾಗ ಉದ್ಧವ ತಾನು ಆ ಕಾಲಕ್ಕೆ ಕೃಷ್ಣನನ್ನು ಒಂದು ಪ್ರಶ್ನೆ ಕೇಳ್ದ. ಕೃಷ್ಣ, ದ್ವಾಪರ ಯುಗ ಅಂತ್ಯ ಆಗ್ತಾ ಇದೆ, ಘೋರವಾದ ಕಲಿಯುಗ ಮುಂದೆ ಬರುತ್ತೆ, ನೀನು ಅವತಾರವನ್ನು ಪರಿಸಮಾಪ್ತಿ ಮಾಡ್ತೀಯ ದ್ವಾಪರ ಯುಗ ಅಂತ್ಯದಲ್ಲಿ. ಹಾಗಾದರೆ ಕಲಿಯುಗದಲ್ಲಿ ಧರ್ಮದ ರಕ್ಷಣೆಯನ್ನು ಯಾರು ಮಾಡ್ತಾರೆ ಅಂತ ಪ್ರಶ್ನೆ. ಉದ್ಧವ ಕೃಷ್ಣನನ್ನು ಮಾಡಿದಾಗ ಕೃಷ್ಣನ ಉತ್ತರ ಏನು ಅಂತಂದರೆ, ಕಲಿಯುಗದಲ್ಲಿ ಧರ್ಮದ ರಕ್ಷಣೆ ಮಾಡ್ತಕ್ಕಂಥವರು ಯಾರು ಅಂತಂದರೆ ಶ್ರೀಮದ್ಭಾಗವತೆ. ಶ್ರೀಮದ್ಭಾಗವತ ಗ್ರಂಥ ಕಲಿಯುಗದಲ್ಲಿ ಧರ್ಮದ ರಕ್ಷಣೆಯನ್ನು ಮಾಡುತ್ತೆ ಎಂದ ಪರಮಾತ್ಮ. ಅಷ್ಟು ಮಾತ್ರ ಅಲ್ಲ ಉದ್ಧವ, ಕಲಿಯುಗದಲ್ಲಿ ನನ್ನ ಪ್ರತಿಮೆ ಅಂತಂದರೆ ಮತ್ಯಾವುದು ಅಲ್ಲ, ಶ್ರೀಮದ್ಭಾಗವತ ಗ್ರಂಥ ಅಂತಂದ. ನಮ್ಮ ಮನೆಯಲ್ಲಿ ಒಂದೊಂದು ಭಾಗವತ ಗ್ರಂಥವನ್ನು ನಾವು ಇಟ್ಕೊಂಡಿದ್ದೇವೆ ಅಂತಂದರೆ ಏನು ಫಲ? ಅದಕ್ಕೆ ಒಂದು ಕೃಷ್ಣ ಪ್ರತಿಮೆ ಇಟ್ಕೊಂಡಂತಹ ಫಲ ಬರುತ್ತಂತೆ ನೋಡಿ. ನಾವು ಓದ್ತೀವೋ ಬಿಡ್ತೀವೋ ಆಮೇಲೆ ತಗೊಂಬಂದು ಎಲ್ಲಿಡಬೇಕಂತೆ? ಶೋಕೇಸಲ್ಲಿ ಇಟ್ಬಿಟ್ಟಿರ್ಬೇಕಂತೆ. ಹೋಗ್ತಾ ಬರ್ತಾ ಅದನ್ನು ನೋಡ್ತಾ ಇರಬೇಕಂತೆ. ನೋಡೋ ಕಾಲಕ್ಕೆ ಭಾಗವತ 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 ಅಂತ ನಮ್ಮ ತಲೆಗೆ ಬರ್ತಾ ಇರಬೇಕಂತೆ. ಒಂದು ದಿವಸ ಏನಾಗತ್ತೆ, ಏನಿದೆ ಅಂತ ತೆಗೆದು ನೋಡಬೇಕು ಅಂತ ಅನಿಸುತ್ತಂತೆ ನೋಡಿ. ಒಂದು ಸತಿ ತೆಗೆದುಬಿಟ್ವಿ ಅಂತಂದರೆ ಇನ್ನು ಅದನ್ನು ಮುಚ್ಚೋಕ್ಕೆ ಮನಸ್ಸೇ ಬರೋಲ್ವಂತೆ. ಒಂದು ಸೀರಿಯಲ್ಲೇ ನಾವು ಬಿಡೋಲ್ಲ, ಸೀರಿಯಸ್ಸಾಗಿ ನೋಡ್ತಾ ಇರ್ತೇವೆ. ಇನ್ನು ಭಾಗವತ ಬಿಡ್ಲಿಕ್ಕೆ ಆಗ್ತದೇನ್ರಿ ನಮಗೆ? ಪಿಬತ ಭಾಗವತಂ ರಸಂ ಆಲಯಂ ಮುಹುರಹೋ ರಸಿಕಾಹ ಭುವಿ ಭಾವುಕಾಹ. ಇದನ್ನೇ ವ್ಯಾಸರು ತಾವು ಹೇಳ್ತಾರೆ. ಭಾಗವತ ಗ್ರಂಥ ಅಂತಂದ್ರೆ ಏನು ಅರ್ಥ ಮಾಡಿದ್ರಪ್ಪ? ಪಿಬತ, ಪಾನ ಮಾಡ್ರಿ ಅಂದರು ಭಾಗವತವನ್ನು. ಅಲ್ರಿ, ಪಾನ ಮಾಡಬೇಕು ಅಂತಂದರೆ ಹೇಗಿದೆ ಇದು? ನಿಗಮಕಲ್ಪತರೋರ್ಗಲಿತಂ ಫಲಂ ಶುಗಮಕಾದಮೃತದ್ರವ ಸಂಯುತಂ. ಭಾಗವತ ಅನ್ನೋ ಗ್ರಂಥ ಯಾವ ವೃಕ್ಷದಿಂದ ಇದು ಬಿಟ್ಟಿರೋದು? ನಿಗಮಕಲ್ಪತರು, ವೇದವೆಂಬ ವೃಕ್ಷ.
ಆ ವೃಕ್ಷದಲ್ಲಿ ಹೂವಿನ ಸ್ಥಾನದಲ್ಲಿರೋದು ಮಹಾಭಾರತ. ಹೂವಿನಿಂದ ಬಂದದ್ದು ಯಾವುದು? ಹಣ್ಣು. ಆ ಹಣ್ಣು ಗಲಿತಂ, ಚೆನ್ನಾಗಿ ಕಲ್ತಿದ್ಯಂತೆ ಹಣ್ಣು, ಅಂದರೆ ಚೆನ್ನಾಗಿ ಮಾಗಿರಬೇಕು. ಸರಿಯಪ್ಪ, ಹಣ್ಣೇನೋ ತೊಗೊಂಡು ಬಂದುಬಿಟ್ವಿ, ದೇವರ ನೈವೇದ್ಯನೂ ಮಾಡಿಬಿಟ್ವಿ. ತಿಂದಾಗ ಗೊತ್ತಾಯಿತು ಹಣ್ಣು ಹುಳಿ ಅಂತ. ಅದರಂತೆ ಈ ಭಾಗವತ ಗ್ರಂಥವೂ ಕೂಡ ಓದಿದ ಮೇಲೆ ಎಲ್ಲ ನಮಗೆ ಯೂಸ್ ಇಲ್ಲ ಅಂತ ಅನಿಸ್ಬಿಟ್ರೆ ಏನು ಮಾಡಬೇಕು ಅಂತಂದರೆ, ಅದಕ್ಕೆ ಲೋಕದಲ್ಲಿ ಒಂದು ನೀತಿಯನ್ನು ಕೊಟ್ಟಿದ್ದಾನೆ ಪರಮಾತ್ಮ. ಹಣ್ಣನ್ನು ತಗೊಳ್ಳೋ ಕಾಲಕ್ಕೆ ಈ ಹಣ್ಣು ರುಚಿ ಇದೆಯೋ ಇಲ್ವೋ ಅನ್ನೋದನ್ನು ಹೇಗೆ ನಾವು ಗುರುತಿಸ್ತೇವೆ? ಗಿಣಿ ಕಚ್ಚಿದ ಹಣ್ಣು, ಹೌದಾ? ಅದು ಬಹಳ ರುಚಿಯಂತೆ. ಆ ಪಕ್ಷಿಗೆ ಪರಮಾತ್ಮ ಆ ಸಾಮರ್ಥ್ಯ ಕೊಟ್ಟಿದ್ದಾನಂತೆ. ಯಾವ ಹಣ್ಣಿನಲ್ಲಿ ರುಚಿ ಇದೆ, ಯಾವ ಹಣ್ಣು ನಿಸ್ಸಾರ, ಇದನ್ನು ಗುರುತಿಸುವ ಸಾಮರ್ಥ್ಯ ಇದೆಯಂತೆ. ಅದರಂತೆ ಶ್ರೀಮದ್ ಭಾಗವತವೆಂಬ ಈ ಚೆನ್ನಾಗಿ ಕಲಿತಂತಹ ಹಣ್ಣು ಏನಿದೆ, ಈ ಹಣ್ಣನ್ನು ಯಾರು ರುಚಿ ನೋಡಿದ್ದಾರೆ? ಶುಕಮುಖಾತ್, ಶುಕಾಚಾರ್ಯರೆಂಬ ಗಿಳಿ ಈ ಹಣ್ಣನ್ನು ರುಚಿ ನೋಡಿದ್ಯಂತೆ. ರುಚಿ ನೋಡಿದ ಮೇಲೆ ಏನು ಮಾಡಿದೆ? ಶುಕಮುಖಾತ್, ಸದಾಕಾಲ ಭಾಗವತವನ್ನು ಬಿಟ್ಟು ಇನ್ನೊಂದು ಕೆಲಸವೇ ಮಾಡೋಲ್ವಂತೆ ನೋಡಿ. ಯಾರು? ಶುಕಾಚಾರ್ಯರು. ಹೀಗೆ ಭಾಗವತ ಗ್ರಂಥವನ್ನು ಹಿಡಿದಿರ್ತಕ್ಕಂಥವ್ರು ಯಾರು? ಶುಕಾಚಾರ್ಯರು. ಆ ಶುಕಾಚಾರ್ಯರೇ ಮುಂದೆ ಪರೀಕ್ಷಿತ್ ಮಹಾರಾಜರಿಗೆ ಭಾಗವತ ಗ್ರಂಥವನ್ನು ತಾವು ಉಪದೇಶವನ್ನು ಮಾಡ್ತಕ್ಕಂಥದ್ದು ಅನ್ನೋ ಒಂದು ಅಂಶವನ್ನು ನಮಗೇನು ತಿಳಿಸಿದ್ದಾರೆ. ಇಂತಹ ಈ ಮಹತ್ತರವಾದ ಅಂಶವನ್ನೇ ಕೃಷ್ಣ ಉದ್ಧವನಿಗೆ ತಾನು ಉಪದೇಶವನ್ನು ಮಾಡ್ತಾ ಕಲಿಯುಗದಲ್ಲಿ ಧರ್ಮರಕ್ಷಣೆ ಶ್ರೀಮದ್ ಭಾಗವತ ಗ್ರಂಥ ಮಾಡೋದು. ನನ್ನ ಪ್ರತಿರೂಪ ಭಾಗವತ ಗ್ರಂಥ ಅಂದ. ಕೃಷ್ಣ ಬೇರೆಯಲ್ಲ, ಭಾಗವತ ಗ್ರಂಥ ಬೇರೆಯಲ್ಲ. ನನ್ನ ಒಂದೊಂದು ಅವಯವ ಭಾಗವತ ಗ್ರಂಥದ ಒಂದೊಂದು ಸ್ಕಂದಗಳು ಉಂದ. ಭಾಗವತದಲ್ಲಿ ಎಷ್ಟು ಸ್ಕಂದಗಳಿದೆ? 12 ಸ್ಕಂದಗಳಿದೆ. 12 ಸ್ಕಂದ ಕೃಷ್ಣನ ಒಂದೊಂದು ಅವಯವ ಅಂತ ತಿಳಿಸಿದ್ದಾರೆ. ಬಲಪಾದ, ಕೃಷ್ಣನ ಬಲಪಾದ, ಎಡಪಾದ ಪ್ರಥಮ ಸ್ಕಂದ ಭಾಗವತ, ದ್ವಿತೀಯ ಸ್ಕಂದ ಭಾಗವತ ಅಂತ ನಾವು ಚಿಂತನೆ ಮಾಡಬೇಕಂತೆ. 3 ಮತ್ತು 4ನೇ ಸ್ಕಂದ ಕೃಷ್ಣನ ಈ ಜಾನುಪ್ರದೇಶ, ತೊಡೆಭಾಗ ಅಂತ ಚಿಂತನೆ ಮಾಡಬೇಕಂತೆ. 5ನೇ ಸ್ಕಂದ ಭಾಗವತ ಕೃಷ್ಣನ ಉದರ ಭಾಗ. 5ನೇ ಸ್ಕಂದ ಭಾಗವತದಲ್ಲಿ ಯಾವ ವಿಷಯವನ್ನು ಉಲ್ಲೇಖ ಮಾಡಿದ್ದಾರೆ ಅಂತಂದರೆ, ಎಲ್ಲ ನರಕಾದಿಗಳ ವರ್ಣನೆ ಬಂದಿದೆ. ಯಾವುದು? ಪಂಚಮಸ್ಕಂದ ಭಾಗವತದಲ್ಲಿ. ಆ ಪಂಚಮಸ್ಕಂದ ಭಾಗವತವನ್ನು ನಾವೇನಾದರೂ ಕೃಷ್ಣನ ಉದರ ಭಾಗ ಅಂತ ಚಿಂತನೆ ಮಾಡಿದರೆ ನರಕಕ್ಕೆ ಹೋಗೋಲ್ವಂತೆ. ಅದು ಹೇಗೆ ಅಂತಂದರೆ, ಈಗ ಲೋಕದಲ್ಲಿ ಒಂದು ಕ್ರಮ ಇದೆಯಲ್ಲ, ಏನೋ ತಪ್ಪು ಮಾಡಿಬಿಟ್ಟಿರ್ತೇವೆ, ಏನೋ ಗೊತ್ತಾಗದೆ ಆಯ್ತು ರೀ ಹೊಟ್ಟೆಗೆ ಹಾಕೊಳ್ಳಿ ಅಂತೇವೋ ಇಲ್ವೋ? ಈ ಹೊಟ್ಟೆಗೆ ಹಾಕೊಳ್ಳಿ ಅಂತಂದ್ರೆ ಏನರ್ಥ? ಕ್ಷಮ ಮಾಡಿ ಅಂತ ಅರ್ಥ. ಅದರಂತೆ 5ನೇ ಸ್ಕಂದ ಭಾಗವತ ಅದು ಕೃಷ್ಣನ ಉದರ ಭಾಗ ಅಂತಂದರೆ ಅದರಲ್ಲಿ ನರಕಾದಿಗಳ ವರ್ಣನೆ ಬಂದಿದೆ. ನಾವು ಅಪರಾಧ ಮಾಡೋರೇ ಇದ್ದೇವೆ, ಕೃಷ್ಣ ಅದನ್ನು ನೀನು ಹೊಟ್ಟೆಗೆ ಹಾಕೋ ಅಂತ ಅಂದ್ಬಿಡ್ಬೇಕಂತೆ. ಹಾಗಂದಿದ್ದೇವೆ ಅಂದರೆ ಆಗ ಪರಮಾತ್ಮ ನಮಗೆ ಕ್ಷಮ ಮಾಡ್ತಾನೆ. ಇದು ಪಂಚಮಸ್ಕಂದ ಭಾಗವತ. ಇನ್ನು 6ನೇ ಸ್ಕಂದ ಭಾಗವತ ಅದು ಕೃಷ್ಣನ ಹೃದಯ ಭಾಗ. 6ನೇ ಸ್ಕಂದವನ್ನು ತನ್ನ ಹೃದಯಕ್ಕೆ ಧಾರಣೆ ಮಾಡಿದಂತೆ ಪರಮಾತ್ಮ. ಏನಂತಹ ವಿಶೇಷ ಷಷ್ಠಸ್ಕಂದ ಭಾಗವತದಲ್ಲಿ ಅಂತಂದರೆ, ದೇವರ ನಾಮವನ್ನು ಉಚ್ಚಾರ ಮಾಡಿದರೆ, ದೇವರ ಹೆಸರನ್ನು ಹೇಳಿದರೆ ಏನು ಫಲ, ಆ ಫಲವನ್ನು ತಿಳಿಸಿರೋ ಅಧ್ಯಾಯವೇ ಸ್ಕಂದವೇ ಷಷ್ಠಸ್ಕಂದ ಭಾಗವತ. ಅದೇ ಅಜಾಮಿಳನ ಉಪಾಖ್ಯಾನ. ಇದರ ಆಂತರ್ಯ, ಯಾರು ಹರಿನಾಮ ಸ್ಮರಣೆಯನ್ನು ಮಾಡ್ತಾರೋ ಅಂಥವರನ್ನು ಪರಮಾತ್ಮ
ತನ್ನ ಹೃದಯದಲ್ಲಿ ಧಾರಣೆ ಮಾಡ್ತಾನೆ. ಈ ಅಂಶವನ್ನು ಅಲ್ಲಿ ಉಲ್ಲೇಖ ಮಾಡ್ತಾ 7ನೇ ಸ್ಕಂದ ಭಾಗವತ ಕೃಷ್ಣನ ಬಲಭುಜ ಅಂತ ಚಿಂತನೆ ಮಾಡಬೇಕಂತೆ. ಇದು ಒಂದು ದಿವಸ ನಾ ಹೇಳಿದ್ದೇನೆ, ಇವತ್ತು ಕೇಳಿದ್ದೇವೆ, ನಾಳೆಗೆ ಮರಿತೇವೆ ಅಲ್ಲ. ಪ್ರತಿನಿತ್ಯ ಆಕೃತಿಂ ಸ್ಮರೇತ್. ದಿನಂಪ್ರತಿಯಲ್ಲೂ ಭಾಗವತ ಗ್ರಂಥದ ಚಿಂತನೆ ಮಾಡಬೇಕು. ಭಾಗವತದಲ್ಲಿ 12 ಸ್ಕಂದಗಳು ಅಂತ ಚಿಂತನೆ ಮಾಡಬೇಕು. 12 ಸ್ಕಂದಗಳು ಕೃಷ್ಣನ ಒಂದೊಂದು ಅವಯವ ಅಂತ ಚಿಂತನೆ ಮಾಡಬೇಕು. ಹೀಗೆ ಚಿಂತನೆ ಮಾಡಿದರೆ ಜನ್ಮ ಜನ್ಮಗಳನ್ನು ದೇವರು ದಾಟಿಸ್ತಾನಂತೆ. ಇಷ್ಟು ಫಲವನ್ನು ಪದ್ಮಪುರಾಣದಲ್ಲಿ ಭಾಗವತ ಗ್ರಂಥದ ಹಿರಿಮೆಯನ್ನು ಹೇಳಬೇಕಾದರೆ ಭಗವಾನ್ ವ್ಯಾಸರು ಉಲ್ಲೇಖ ಮಾಡ್ತಾರೆ. ತನ್ನಿಮಿತ್ತ 7ನೇ ಸ್ಕಂದ ಭಾಗವತ ನರಸಿಂಹಾವತಾರ. ನರಸಿಂಹದೇವರು ಭಾರೀ ಬಲದ ಅವತಾರ. ಅದು ನಮ್ಮಲ್ಲಿ ಬಲ ಇದೆ ಅಂತ ನಾವೆಲ್ಲಿ ತೋರಿಸ್ತೇವೆ? ಭುಜವನ್ನು ತೋರಿಸ್ತೇವೆ. ನನಗೆ ಎಷ್ಟು ಶಕ್ತಿ ಇದೆ ಗೊತ್ತಾ? ತೋರಿಸೋದಲ್ಲಿ ಭುಜವನ್ನು. ಕೃಷ್ಣನ ಬಲಭುಜ 7ಮ ಸ್ಕಂದ ಭಾಗವತ ನರಸಿಂಹಾವತಾರ. ಕೃಷ್ಣನ ಎಡಭುಜ 8ಮ ಸ್ಕಂದ 8ನೇ ಸ್ಕಂದದ ಭಾಗವತ. ಇದರಲ್ಲಿ ಯಾರ ಕಥಾ ಬಂದಿದೆ? ಗಜೇಂದ್ರನ ಕಥಾ ಬಂದಿದೆ. ಗಜೇಂದ್ರ ಅಂದರೆ ಯಾರು? ಆನೆ. ಆನೆ ಅಂದ್ರೇನು? ಬಲ. ಕೃಷ್ಣನ ಎಡಭುಜ ಅಂತ ಇಷ್ಟು ತಿಳಿಸಿದ್ರು. ಇನ್ನು 9ನೇ ಸ್ಕಂದ ಭಾಗವತ ಕೃಷ್ಣನ ಕಂಠಭಾಗ. 9ನೇ ಸ್ಕಂದದಲ್ಲಿ ಯಾರ ಚಿಂತನೆ ಬಂದಿದೆ? ಅನೇಕ ರಾಜರು, ರಾಜರ್ಷಿಗಳು. ರಾಜರು ಯಾರು? ರಾಜರ್ಷಿಗಳು ಯಾರು? ಇದನ್ನು ಭಾಗವತ ಬಹಳ ಪ್ರತ್ಯೇಕ ಮಾಡಿ ಹೇಳುತ್ತೆ. ಹಿರಣ್ಯಕಶಿಪುನೂ ಕೂಡ ಒಬ್ಬ ರಾಜನೇ, ರಾಜರ್ಷಿ ಅಲ್ಲ. ರಾಜನೂ ಆಗಿರಬೇಕು, ಧರ್ಮದ ರಕ್ಷಣೆಯನ್ನೂ ಮಾಡ್ತಾ ಇರಬೇಕು, ತಾನು ಧರ್ಮವನ್ನು ತಿಳಿದಿರಬೇಕು. ಅಂಥವರು ಯಾರೋ ಅವರನ್ನೇ ರಾಜರ್ಷಿಗಳು ಅಂತ ಕರೆದಿದ್ದಾರೆ. ರಾಜ ಋಷಿ, ಋಷಿ ಜ್ಞಾನಿ ಅಂತ ಅರ್ಥ. ನಾವು ಋಷಿ ಅಂದರೆ ಜಟೆ ಕಟ್ಕೊಂಡಿರೋರು ಅಂತ ಅರ್ಥ ಮಾಡ್ಕೊಂಬಿಟ್ಟಿದ್ದೇವೆ. ಅಲ್ಲ, ಋಷಿ ಶಬ್ದಕ್ಕೆ ಅರ್ಥ ಋಷಿ ಜ್ಞಾನೇ ಅಂತ ಧಾತು. ಅದು ಅಂದರೆ ಜ್ಞಾನಿಗಳು ಅಂತ. ರಾಜನೂ ಆಗಿ ಜ್ಞಾನಿನೂ ಯಾರಾಗಿರ್ತಾನೋ ಅವರನ್ನೇ ರಾಜರ್ಷಿ ಅಂತ ಕರೆದಿದ್ದಾರೆ. ಇವರೆಲ್ಲರ ಚರಿತ್ರೆ 9ಮ ಸ್ಕಂದ ಭಾಗವತದಲ್ಲಿ ನಮಗೆ ಉಲ್ಲೇಖ ಮಾಡಿದ್ರೆ ಅದರಲ್ಲಿ ಬರ್ತಕ್ಕಂತಹ ಪರಮಾತ್ಮನ ವಿಶಿಷ್ಟ ರೂಪ ಅದು ರಾಮಾವತಾರ. ಆ ರಾಮದೇವರನ್ನು ಎಲ್ಲಿ ಚಿಂತನೆ ಮಾಡಬೇಕಂತೆ? ಕಂಠಭಾಗದಲ್ಲಿ ಚಿಂತನೆ ಮಾಡಬೇಕಂತೆ. ಕಾರಣ ರಾಮದೇವರು ಅಂತಂದರೆ ಮೃದು ಭಾಷಿ. ರಾಮದೇವರ ಮಾತು ಕೇಳಲಿಕ್ಕೆ ಭಾರಿ ಚಂದ ಇತ್ತಂತೆ ನೋಡಿ. ಎಲ್ಲ ಅಯೋಧ್ಯಾಪುರ ವಾಸಿಗಳೆಲ್ಲ ರಾಮದೇವರು ಹೊರಟಾಗ ಬಹಳ ದುಃಖಪಟ್ಟರಂತೆ. ಎಷ್ಟು ದುಃಖಪಟ್ಟಿದ್ದಾರೆ ಅಂತಂದರೆ, ಅಯ್ಯೋ ರಾಮಚಂದ್ರ ಹೊರಟಿದ್ದಾನಂತೆ, ಅಯ್ಯೋ ರಾಮಚಂದ್ರ ಹೊರಟಿದ್ದಾನಂತೆ ಅಂತ ಏನ ಆರ್ತನಾದ ಮಾಡಿದ್ರಲ್ಲ, ಆ ಆರ್ತನಾದ ತ್ರೇತಾಯುಗ ಮುಗಿದು ದ್ವಾಪರಯುಗ ಮುಗಿದು ಕಲಿಯುಗ ಬಂದು 5000 ವರ್ಷಗಳು ಆಗೋಗಿದೆ. ಅಷ್ಟಾದರೂ ಕೂಡ ಅಯ್ಯೋ ರಾಮ ಅನ್ನೋ ಶಬ್ದ ನಮ್ಮನ್ನು ಬಿಡಲೇ ಇಲ್ಲ. ಹೌದೋ ಇಲ್ಲೋ? ನಿಮ್ಮನ್ನು ಯಾವುದೋ ಒಂದು ಪುಸ್ತಕ ತೊಗೊಂಬನ್ನಿ ಅಂತ ನಾನು ಅಂದಿದ್ದೆ. ನೀವು ನಾಳೆ ಬೆಳಗ್ಗೆ ತರಬೇಕಾದ್ರೆ ಮರ್ತು ಹೋದ್ರಿ. ನಾ ಕೇಳಿದೆ, ಆ ಪುಸ್ತಕ ತಂದ್ರ ಅಂತಂದೆ. ಅಯ್ಯೋ ರಾಮ ಮರ್ತುಬಿಟ್ಟೆ. ಈ ಅಯ್ಯೋ ರಾಮ ಹೇಗೆ ಬಂತು ನಮ್ಮ ಬಾಯಿಂದ ಅಂತಂದರೆ, ಅಂದು ತ್ರೇತಾಯುಗದಲ್ಲಿ ರಾಮದೇವರು ಕಾಡಿಗೆ ಹೊರಟಾಗ ಆ ಪುರವಾಸಿಗಳು ಅಯ್ಯೋ ರಾಮ ಅಂತ ಆರ್ತನಾದ ಮಾಡಿದ್ರಂತೆ. ಯಾಕೆ ರಾಮದೇವರ ಮೇಲೆ ಅಷ್ಟು ಪ್ರೀತಿ ಮಾಡ್ತಾ ಇದ್ರು? ಮೃದು ಭಾಷಿ. ಯಾರು ಬಂದರೂ ಕೂಡ ರಾಮದೇವರು ಮಂದಹಾಸಯುಕ್ತನಾಗಿ ತಾನು ಸಂಭಾಷಣೆ ಮಾಡ್ತಾ ಇದ್ನಂತೆ. ಹಾಗಾದರೆ ನಮ್ಮಲ್ಲೂ ಕೂಡ ಅದೇ ಹಂತಕ್ಕೆ ಒಂದಿಷ್ಟಾರು ನಾವು ತಲುಪಬೇಕಲ್ಲ.
ಒಂದೆರಡು ಒಳ್ಳೆ ಶಬ್ದಗಳು. ಶಬ್ದ ಬರೋದು ಎಲ್ಲಿಂದ? ಕಂಠದಿಂದ. ಯಾರು ಚೆನ್ನಾಗಿ ದೇವ್ರ ನಾಮ ಹೇಳ್ತಾ ಇದ್ರೆ ಏನಂತೇವೆ? ಏನು ಕಂಠ ಸಿರಿ ಅಂತೇವೆ ಅಲ್ವಾ? ಹಾಗಾದ್ರೆ ಶಬ್ದ ಹೊರಡೋದು ಎಲ್ಲಿಂದ? ಕಂಠದಿಂದ. ಆ ಶಬ್ದಗಳು ಇನ್ನೊಬ್ಬರ ಮನಸ್ಸಿಗೆ ಚೂರಿಯಂತೆ ಚುಚ್ಚಬಾರ್ದದು. ನಾವು ಬರೋದು ನೋಡಿ ಯಾರೋ ಇಬ್ಬರು ಬರ್ತಾ ಇದ್ರಂತೆ, ಅಯ್ಯೋ ಇವರ ಬೇಡರಿ ಈ ಕಡೆಯಿಂದ ಹೊಟ್ಟೋಗೋಣ ಅಂತಂದರು. ಅವಾಗ ಕೇಳಿದ್ರು ಯಾಕೆ ಅಂತ. ಮಾತಾಡಿದ್ರೆ ಏನೋ ಮನಸ್ಸಿಗೆ ನೋವು ಮಾಡ್ತಾರಪ್ಪ, ಇವ್ರ ಸವಾಸನೇ ಬೇಡ ನಮಗೆ. ಆ ಹಂತಕ್ಕೆ ಹೋಗಬಾರ್ದಂತೆ ನಾವು. ನಮ್ಮನ್ನು ಕಂಡಾಗ ಬನ್ರಿ ಒಂದು 2 ನಿಮಿಷ ಅವ್ರ ಹತ್ರ ಮಾತಾಡ್ಕೊಂಡು ಹೋಗೋಣ, ಏನೋ ಒಂದೆರಡು ದೇವ್ರ ವಿಷಯ ಹೇಳ್ತಾರಪ್ಪ. ಈ ಹಂತಕ್ಕೆ ನಾವು ತಲುಪಬೇಕಾದರೆ ಶ್ರೀಮದ್ ಭಾಗವತ ಗ್ರಂಥದ 9ಮ ಸ್ಕಂದ, ಅದರಲ್ಲಿ ಪ್ರತಿಪಾದ್ಯನಾದ ರಾಮಚಂದ್ರ ರೂಪವನ್ನು ಕೃಷ್ಣನ ಕಂಠಭಾಗದಲ್ಲಿ ನಾವು ಚಿಂತನೆಯನ್ನು ಮಾಡಬೇಕು. ನೋಡಿ ಇಷ್ಟು ಅಂಶವನ್ನು ತಿಳಿಸಿದ್ರು. ಇಷ್ಟು ಹೇಳ್ತಾ ಇನ್ನು 10ಮ ಸ್ಕಂದ, ಗ್ರೀವ ಭಾಗ ಆದಮೇಲೆ ಇನ್ಯಾವುದು? ಮುಖಭಾಗ. ಕೃಷ್ಣ ಅಂದ್ರೇನು? ಕರ್ಷತಿ. ಎಲ್ಲರೂ ಎಳೆದು ಬಿಟ್ಟನಂತೆ ಪರಮಾತ್ಮ. ಎಷ್ಟು ವಿಚಿತ್ರ ಅಂತಂದರೆ, ಮಹಾಭಾರತದಲ್ಲಿ ಉಲ್ಲೇಖ ಮಾಡ್ತಾರೆ, ಕೃಷ್ಣನಿಗೆ 70 ವರ್ಷ, 70 ವರ್ಷದ ಮುದುಕ. ಯಾರು? ಈ ಕೃಷ್ಣ. ತಾನು ಮಥುರಾಪುರಕ್ಕೆ ಹೋದರೆ 16 ವರ್ಷದ ಹೆಣ್ಮಕ್ಕಳು ಕೃಷ್ಣನ್ ನೋಡಲಿಕ್ಕೆ ಮರ, ಕಿಟಕಿ, ಮೇಜು ಎಲ್ಲ ಹತ್ತು ಕೂತ್ಬಿಟ್ಟಿದ್ರಂತೆ. ಅಷ್ಟೂ ಸೌಂದರ್ಯ ಪುಂಜ ಯಾರು? ಕೃಷ್ಣ ರೂಪ. ಹೌದೋ ಇಲ್ಲ? ಇವತ್ತು ಲೋಕದಲ್ಲಿ ಮಗು ಹುಟ್ಟಿದೆ ಅಂತಂದರೆ ಹೇಗಿದೆ ಮಗು? ನಾವೇನಂತೇವೆ? ಮಗುನ ಕೃಷ್ಣ ಇದ್ದಂಗಿದ್ದಾನೆ ಅಂತ ಅಂದ್ಬಿಡ್ತೇವೆ. ಅಂದರೆ ಸೌಂದರ್ಯಕ್ಕೆ ಮತ್ತೊಂದು ಶಬ್ದವೇ ಕೃಷ್ಣ. ಆದರೆ ಮುಖಾರವಿಂದ ಇವರು ಲಕ್ಷಣವಾಗಿದ್ದಾರೆ ಅಂತ ನಾವು ಅನ್ಬೇಕಾದ್ರೆ ದೇಹದ ಯಾವ ಅಂಗ ನೋಡು ಅಂತೇವೆ? ಮುಖಭಾಗವನ್ನು ನೋಡ್ತೇವೆ. ಆದ್ದರಿಂದ 10ಮ ಸ್ಕಂದ, ಅದರಲ್ಲಿ ಬಂದಿರತಕ್ಕಂಥವು ಯಾರು? ಕೃಷ್ಣ. ಆ ಕೃಷ್ಣನನ್ನೇ ಕೃಷ್ಣನ ಮುಖಾರವಿಂದದಲ್ಲಿ 10ಮ ಸ್ಕಂದ ಅಂತ ನಾವು ಚಿಂತನೆಯನ್ನು ನಡೆಸಬೇಕು. ಇನ್ನು ಉಳಿದಿದ್ದು 2 ಸ್ಕಂದಗಳು. 11 ಸ್ಕಂದ. 11 ಸ್ಕಂದ ಹೇಳಬೇಕಾದ್ರೆ, ಕೇಳಬೇಕಾದರೆ ಸ್ವಲ್ಪ ತಲೆ ಖರ್ಚು ಮಾಡಬೇಕಂತೆ. ನೀವೇನಾದರೂ ಉಪನ್ಯಾಸದಲ್ಲಿ ಮೊದಲನೇ ದಿವಸನೇ 11 ಸ್ಕಂದ ಇಡಿಸ್ಬಿಟ್ರೆ, ನಾಳೆಯಿಂದ ಹೇಳೋರು ಇಡಿಸ್ದೋರು ಇಬ್ಬರೇ ಕೂತ್ಕೋಬೇಕು. ಅಷ್ಟೂ ಜಟಿಲ. ಭೂಗೋಳ ಖಗೋಳ ವರ್ಣನೆ. ಮೇರು ಪರ್ವತದಿಂದ ಭರತಖಂಡಕ್ಕೆ ಎಷ್ಟು ಡ್ಯಾಮೀಟರ್ ಇದೆ, ಇಲ್ಲಿಂದ ಅಲ್ಲಿಗೆ ಎಷ್ಟು ಇದು, ಹೀಗೆ ಎಲ್ಲ ಲೆಕ್ಕಾಚಾರ ಬರೋದು ಎಲ್ಲಿ? 11 ಸ್ಕಂದ. ಸ್ವಲ್ಪ ತಲೆ ಖರ್ಚು ಮಾಡಬೇಕಂತೆ 11 ಸ್ಕಂದ ಭಾಗವತಕ್ಕೆ. ಅದಕ್ಕೆ ಕೃಷ್ಣನ ಲಲಾಟ, ಲಲಾಟ ಅಂದ್ರೇನು? ಹಣಿಭಾಗ. ಕೃಷ್ಣನ ಲಲಾಟ 11ನೇ ಸ್ಕಂದ. ಎಷ್ಟು ಚಂದ ಇದೆ ನೋಡಿ. ಇವರ ಬುದ್ಧಿವಂತರು ಅಂತ ನಾವೆಲ್ಲಿ ತೋರಿಸ್ತೇವೆ? ಲಲಾಟವನ್ನು ತೋರಿಸ್ತೇವೆ. ಹಾಗಾದರೆ ಕೃಷ್ಣನ ಲಲಾಟ 11ನೇ ಸ್ಕಂದ ಭಾಗವತ. ಇನ್ನು ಉಳಿದಿದ್ದು ಒಂದೇ ಒಂದು ಸ್ಕಂದ, ಅದೇ 12 ಸ್ಕಂದ, 12ನೇ ಸ್ಕಂದ. ಭಾಗವತದಲ್ಲಿ ಏನು ತಿಳಿಸಿದ್ದಾರೆ ಅಂತಂದರೆ, ಎಲ್ಲ ವರ್ಣಾಶ್ರಮ ಧರ್ಮಗಳು. ಧರ್ಮ ಅಂದರೆ ಏನು? ಆಪದ್ಧರ್ಮ ಅಂದರೆ ಏನು? ಇದೆಲ್ಲ ತಿಳಿದಿರಬೇಕು ನಾವು. ಮಡಿ ಅಂದರೆ ಏನು? ಮೀಸಲು ಮಡಿ ಅಂದರೆ ಏನು? ಇವೆಲ್ಲ ಅಂಶಗಳು 12ನೇ ಸ್ಕಂದದಲ್ಲಿ ತಿಳಿಸಿದ್ದಾರೆ. ಅರ್ಥಾತ್ ಅತ್ಯಂತ ಮಡಿವಂತಿಕೆ ವಿಷಯ. ನಾವು ಮಡಿವಂತಿಕೆ ಅಂತಂದರೆ ಬೇರೆಯೇ ಅರ್ಥ ಮಾಡ್ಕೊಂಬಿಟ್ಟಿದ್ದೇವೆ. ಮಡಿ ಶಬ್ದದ ಅರ್ಥ ಮಡಿದಿದೆ. ಮಡಿದಿದೆ ಅಂದ್ರೇನು? ಯುದ್ಧದಲ್ಲಿ ಮಡಿದ ಅಂದ್ರೇನು? ಸತ್ತ ಅಂತ. ಮಡಿದಿದೆ ಅಂದರೆ ಮಡಿ ಸತ್ತೋಗಿದೆ. ಯಾಕೆ? ಮಡಿ ಮಾಡೋದು ಗೊತ್ತಿಲ್ಲ ನಮಗೆ. ನಾವು ಮಡಿ ಮಾಡೋದೇನು ಅಂತಂದರೆ ಇಲ್ಲಿಂದ ಅಲ್ಲಿಗೆ ಹಾರೋದು ಅಂತ ಅಂದ್ಕೊಂಬಿಟ್ಟಿದ್ದೇವೆ. ಅಲ್ಲ, ದೇವರ ರೂಪಗಳ ಚಿಂತನೆಯನ್ನು ಬಿಟ್ಟರೆ ಅದು ಮೈಲಿಗೆ. ದೇವರ ನಾಮಸ್ಮರಣೆಯನ್ನು ಮಾಡ್ತಾ ಇತ್ತು ಅಂತಂದರೆ ಅದೇ ಮಡಿ. ಪುಟ್ಟದಾದ ದೃಷ್ಟಾಂತ ಕೊಡ್ತೇನೆ. 12ನೇ ಸ್ಕಂದ ಭಾಗವತದಲ್ಲಿ ಬರುವುದು. ನಾವು ವಸ್ತ್ರವನ್ನು ಉಟ್ಟಿದ್ದೇವೆ, ಶುಭ್ರವಾಗಿ ಒಗೆದಿದೆ, ಸೂರ್ಯನಿಗೆ ದರ್ಶನ ಆಗಿದೆ,
ತರುವಾಯ ಧಾರಣೆ ಮಾಡಿದ್ದೇವೆ, ಆದರೂ ಮೈಲಿಗೆ ಅಂತ ಕರೆಸ್ಕೊಳ್ಳುತ್ತೆ. ಅದು ಯಾವಾಗ ಮಡಿಯಾಗುತ್ತೆ, ವಸ್ತ್ರ ಧಾರಣೆ ಮಾಡಬೇಕಾದರೆ ದೇವರ ಒಂದು ನಾಮವನ್ನು ಸ್ಮರಣೆ ಮಾಡಬೇಕು. ಯಾವುದದು? ಉಪೇಂದ್ರಾಯ ನಮಃ ಅಂತ ಹೇಳ್ತಾ ವಸ್ತ್ರಧಾರಣೆ ಮಾಡಬೇಕು. ಇಲ್ಲ ಅಂತಂದರೆ ಈ ವಸ್ತ್ರ ಮೈಲಿಗೆ ಬಟ್ಟೆ ಆಗುತ್ತೆ. ಮೈಲಿಗೆ ಅಂದ್ರೇನು? ಮಡಿ ಅಂದ್ರೇನು? ದೇವರ ನಾಮಸ್ಮರಣೆ ಬಿಡೋದೇ ಮೈಲಿಗೆ, ದೇವರ ನಾಮಸ್ಮರಣೆ ಮಾಡೋದೇ ಮಡಿ. ಈ ಅಂಶಗಳನ್ನೆಲ್ಲ 12ನೇ ಸ್ಕಂದ ಭಾಗವತದಲ್ಲಿ ಉಲ್ಲೇಖ ಮಾಡಿದ್ದಾರೆ. ಕಲಿಯುಗದ ಧರ್ಮ ಏನು, ಮುಂದೆ ಕಲಿಯುಗ ಹೇಗಿರುತ್ತೆ, ಎಲ್ಲದರ ಚಿತ್ರಣ 12ನೇ ಸ್ಕಂದ ಭಾಗವತ ಉಲ್ಲೇಖ ಮಾಡುತ್ತೆ. ಆಶ್ಚರ್ಯ ಆಗುತ್ತೆ ನಮಗೆ. ಭಾಗವತ ನಿನ್ನೆ ಮೊನ್ನೆ ಕೂತು ಬರೆದಿದ್ದಾರೇನೋ ಅನ್ನೋ ಹಂತಕ್ಕೆ ಸಂಶಯ ಬರಬೇಕು. ಆ ಹಂತಕ್ಕೆ ಕಲಿಯುಗ ಧರ್ಮವನ್ನು ಭಾಗವತದಲ್ಲಿ ನಿರೂಪಿತವಾಗಿದೆ. ಹಾಗಾದರೆ ಮಡಿ ವಿಷಯವನ್ನು ತಿಳಿಸಿರೋದು, ವರ್ಣಾಶ್ರಮ ಧರ್ಮವನ್ನು ತಿಳಿಸಿರೋದು, ಧರ್ಮಾಚರಣೆಯ ಬಗ್ಗೆ ಉಲ್ಲೇಖ ಆಗಿರೋದು 12ನೇ ಸ್ಕಂದ ಭಾಗವತ. ಅದು ಕೃಷ್ಣನ ಶಿಖಿಭಾಗ. ಇಡೀ ದೇಹದಲ್ಲೇ ಅತ್ಯಂತ ದೇವರ ಸನ್ನಿಧಾನವಾದ ಸ್ಥಳ ಯಾವುದು? ಅದು ಶಿಖೆ ಅಂತ ಕರೆದಿದ್ದಾರೆ. ಕಾರಣ, ನರಸಿಂಹದೇವರ ಸನ್ನಿಧಾನ ಇರುತ್ತಂತೆ ಶಿಖೆಯಲ್ಲಿ, ಗಂಗೆಯ ಸನ್ನಿಧಾನ ಬಂದಿರುತ್ತಂತೆ ಅಲ್ಲಿ. ಹಾಗಾದರೆ ಯಾವ 12ನೇ ಸ್ಕಂದ ಅತ್ಯಂತ ಮಡಿವಂತಿಕೆಯ ವಿಷಯವನ್ನು ತಿಳಿಸುತ್ತೋ ಆ ಮಡಿಭಾಗ ಎಂದೆನಿಸ್ಕೊಂಡಂತಹ ಕೃಷ್ಣನ ಶಿಖಿನೇ 12ನೇ ಸ್ಕಂದ ಭಾಗವತ. ಆದ್ದರಿಂದ ನಖಶಿಖಾಂತವಾಗಿ ಇಡೀ ಭಾಗವತ ಅದು ಕೃಷ್ಣನ ಅವಯವ ಅಂತ ನಾವು ಚಿಂತನೆ ಮಾಡೋದೇ ಭಾಗವತ ಗ್ರಂಥದ ಭಾಗ ಅನ್ನೋ 2 ಅಕ್ಷರದ ಒಂದು ಸ್ಮರಣೆಯನ್ನು ನಾವೇನು ಮಾಡಿದ್ದೇವೆ. ಒಂದೊಂದು ಭಾಗ ಅದು ಭಾಗವತದ ಒಂದೊಂದು ಸ್ಕಂದದ ಚಿಂತನೆಯನ್ನು ನಾವಲ್ಲಿ ನಡೆಸಬೇಕು ಅನ್ನೋದೇ ಭಾಗ. ಭಾ ಅಂದರೆ ಭಕ್ತಿ, ಗ ಅಂದರೆ ಜ್ಞಾನ, 3ನೇ ಅಕ್ಷರ ಯಾವುದು? ವ. ವ ಅಂದರೆ ಏನು? ವೈರಾಗ್ಯ. ಜ್ಞಾನ, ಭಕ್ತಿ, ವೈರಾಗ್ಯ. 4ನೇ ಅಕ್ಷರ ಯಾವುದು? ತ. ತ ಅಂದರೆ ಏನು? ಕೊಡು ಅಂತ. ನಾವು ದೇವರಲ್ಲಿ ಏನು ಕೇಳಬೇಕಂತೆ? ಜ್ಞಾನ, ಭಕ್ತಿ, ವೈರಾಗ್ಯವನ್ನೇ ತಾ ಅಂತನ್ನೋದೇ ಭಾಗವತ ಅಂತ ಇಷ್ಟು ಕ್ರಮದಲ್ಲಿ ಜಗಾದ ಚತುರಕ್ಷರಂ ಅಂತ ತಿಳಿಸ್ಕೊಟ್ಟಿದ್ದಾರೆ. ಇಡೀ ತಾ ಶಬ್ದಕ್ಕೆ ಈಗಾಗಲೇ ಹೇಳಿದಂತೆ ಸಂಸ್ಕೃತದಲ್ಲಿ ಬಹಳ ಅರ್ಥವನ್ನು ಕೊಟ್ಟಿದ್ದಾರೆ. ಬ್ರಹ್ಮಗಾಯತ್ರಿ ಪ್ರಾರಂಭ ಆಗೋದು ತಾ ಶಬ್ದದಿಂದ. ತತ್ಸವಿತುರ್ ವರೇಣ್ಯಂ. ವಾಲ್ಮೀಕಿ ರಾಮಾಯಣ ಪ್ರಾರಂಭ ಆಗೋದು ತಾ ಶಬ್ದದಿಂದ. ತಪಸ್ವಾಧ್ಯಾಯ ನಿರತಂ ತಪಸ್ವಿ ವಾಗ್ವೇದಾಂಬರಂ ನಾರದಂ ಪರಿಪಪೃಚ್ಛ ವಾಲ್ಮೀಕಿರ್ ಮುನಿಪೊಂಗವಂ. ಅಲ್ಲೂ ತಾ ಶಬ್ದ. ಹಾಗಾದರೆ ತ ಅಂತಂದರೆ ಏನು ಅಂತಂದರೆ ಇಡೀ ಭಾಗವತ 7 ದಿವಸ ನಾವು ಕೇಳಿದ ಮೇಲೆ ಯಾರನ್ನಾರು ಕರೆದು ಏನು ಹೇಳಿದರು 7 ದಿವಸದಲ್ಲಿ, ಏನು ಹೇಳಬೇಕು ಅಂತಲೇ ಗೊತ್ತಾಗಲ್ಲ ನಮಗೆ. ಅವಾಗ ಏನೋ ತುಂಬ ಹೇಳ್ತಾ ಇದ್ರಪ್ಪ, ಹಿಂಗೆ ತಲೆಗಾಗ್ಬಿಡುತ್ತೆ. ಆದರೆ ಒಂದು ವಿಷಯ ನಮ್ಮ ತಲೆಯಲ್ಲಿ ಇಟ್ಕೋಬೇಕಂತೆ. ಇಡೀ ಭಾಗವತ ಏನನ್ನು ತಿಳಿಸ್ತಾ ಇದೆ? ತಾ ಶಬ್ದವನ್ನು ತಿಳಿಸ್ತಾ ಇದೆ. ತಾ ಅಂದರೆ ಏನು? ದೇವರು ಸರ್ವತ್ರ ವ್ಯಾಪ್ತ ಅಂತ ತಿಳಿಸ್ತು. ಅರೆ ಇಡೀ ಭಾಗವತ ಗ್ರಂಥ ನಮಗೆ ಯಾವ ವಿಷಯವನ್ನು ತಾನು ನಿರೂಪಣೆ ಮಾಡ್ತಾ ಇದೆ ಅಂತಂದರೆ ದೇವರು ಎಲ್ಲ ಕಡೆಯಲ್ಲೂ ಇದ್ದಾನೆ ಅನ್ನೋದನ್ನು ತಿಳಿಸ್ತಾರೆ. ಹಾಗಾದ್ರೆ ನೀವು ಮೊದಲನೇ ದಿವಸದ ಉಪನ್ಯಾಸದಲ್ಲಿ ಹೇಳಿಬಿಟ್ರಲ್ಲ, ಇನ್ನು 6 ದಿವಸ ನಾವೇನು ಬರೋಕ್ಕೆ ಹೋಗೋದೇ ಇಲ್ಲ. ಯಾಕೆ? ಇಡೀ ಭಾಗವತ ಹೇಳಿದ್ದೇನು? ದೇವರು ಎಲ್ಲ ಕಡೆ ಇದ್ದಾನೆ ಅಂತ ತಾನೆ. ನಾವು 7 ದಿವಸ ಕೇಳಿದ್ರು ಅದೇ ಮಾತು, ಇವತ್ತು ಕೇಳಿದ್ರು ಅದೇ ಮಾತು. ಇನ್ನು 6 ದಿವಸ ನಾವು ಆಬ್ಸೆಂಟ್ ಆಗಿಬಿಡ್ತೇವೆ ಅಂತಂದರೆ ಅದಕ್ಕೆ ತಿಳಿಸಿದ್ರು ವೇದವ್ಯಾಸ ದೇವರು ಮುಹ್ಯಂತಿ ಯಂ ಸೂರಯ. ಮರ್ತೇ ಹೋಗುತ್ತಂತೆ. ಯಾರಿಗೆ?
ಕೇಳಿದವ್ರಿಗಲ್ಲ, ಹೇಳಿದವ್ರಿಗೆ ಮರ್ತೋಗುತ್ತಂತೆ. ಏನಂತ? ದೇವರು ಸರ್ವತ್ರ ಇದ್ದಾನೆ ಅನ್ನೋದು. ಮುಹ್ಯಂತಿ ಯಂ ಸೂರ್ಯ, ಮುಹ್ಯಂತಿ ಮರ್ತೋಗೋದು. ಏನು ಮರ್ತೋಗೋದು? ಈಗ ನಾವು ಈ ವ್ಯಾಸಪೀಠದಲ್ಲಿ ಕೂತು ಏನು ತಿಳಿಸ್ತಾ ಇದ್ದೇವೆ? ದೇವರು ಸರ್ವತ್ರ ಇದ್ದಾನೆ, ಅಣುರೇಣು ತೃಣಕಾಷ್ಟ, ಪರಿಪೂರ್ಣ ಗೋವಿಂದ, ಎಡಕೆ ವಿಠಲ, ಬಲಕೆ ವಿಠಲ, ಎಡಕೆ ಬಲಕೆ ವಿಠಲ, ತಂದೆ ವಿಠಲ, ತಾಯಿ ವಿಠಲ, ತಂದೆ ತಾಯಿ ವಿಠಲ, ಬಂಧು ವಿಠಲ, ಬಳಗ ವಿಠಲ, ಬಂಧು ಬಳಗ ವಿಠಲ. ಆ ವಿಠಲ ಸರ್ವತ್ರ ವ್ಯಾಪ್ತನಾಗಿದ್ದಾನೆ. ಉಪನ್ಯಾಸದಲ್ಲಾಯಿತು. ನೀವು ಸಾಯಂಕಾಲ ಇಡಿಸಿದ್ರಿ ಅಂತ ಅಂದ್ಕೊಳ್ಳಿ. ಉಪನ್ಯಾಸ ಆಗ್ತದ್ದಂತೆ ನೀವಲ್ಲ, ದಡಬಡ ಅಂತ ಹೋಗ್ತಾ ಇದ್ವಿ. ನೀವು ನಮ್ಮನ್ನು ತಡೆದು ಕೇಳಿದ್ರಿ, ಏನು ಆಚಾರ್ಯ ಇಷ್ಟು ಗಡಿಬಿಡಿ ಮಾಡ್ಕೊಂಡು ಹೋಗ್ತಾ ಇದ್ದೀರಾ ಅಂತಂದ್ರಿ. ಏನಿಲ್ಲಪ್ಪ, ಅಲ್ಲಿ ಹೋಗ್ಬೇಕಾದ್ರೆ ಕತ್ಲಿರುತ್ತೆ, ಒಬ್ಬನೇ ಹೋಗಬೇಕು ಅಂತನ್ಬಿಟ್ಟ. ಉಪನ್ಯಾಸದಲ್ಲಿ ಹೇಳಿದ್ದೇನು? ಎಡಕೆ ವಿಠಲ, ಬಲಕೆ ವಿಠಲ, ದೇವರು ಸರ್ವತ್ರ ಇದ್ದಾನೆ ಅಂತ ಭಾರೀ ಉಪನ್ಯಾಸ ಆಯಿತು. ಉಪನ್ಯಾಸ ಆದ ಕೂಡಲೇ ತಲೆಗೇನು ಬಂದ್ಬಿಡ್ತು? ನಾನೊಬ್ಬನೇ ಹೋಗಬೇಕು ಅಂತ ತಲೆಗೆ ಬಂದ್ಬಿಡ್ತಂತೆ. ಹಾಗಾದ್ರೆ ಈ ಅಂಶ ನಮ್ಮ ತಲೆಯಿಂದ ಹೋಗಿ ದೇವರು ಸರ್ವತ್ರ ಇದ್ದಾನೆ ಅನ್ನೋ ಜ್ಞಾನ ಬರಬೇಕಾದ್ರೆ ಈ ಭಾಗವತ ಗ್ರಂಥವನ್ನು ಒಂದಾವರ್ತಿ ಕೇಳಿದ್ದೇವೆ, ಎರಡಾವರ್ತಿ ಕೇಳಿದ್ದೇವೆ, ಮೂರಾವರ್ತಿ ಕೇಳಿದ್ದೇವೆ, ಸಾಕು ಅಂತ ಅನ್ಬೇಡಿ ಅಂತಂದು. ಮುಹುರಹೋ ರಸಿಕಾಹ ಭುವಿ ಭಾವುಕಾಹ. ಮುಹುರಹೋ ಅಂತಂದರು, ಮತ್ತೊಮ್ಮೆ ಮಗದೊಮ್ಮೆ ಭಾಗವತ ಗ್ರಂಥವನ್ನು ನಾವು ಆಸ್ವಾದನೆ ಮಾಡ್ತಾ ಇರಬೇಕಂತೆ. ಹೇಗೆ ಕ್ರಮ? ಈಗ ಒಂದು ಮಣ್ಣಿರ್ತಕ್ಕಂತಹ ಒಂದು ಪಾತ್ರೆ, ಅದಕ್ಕೆ ಒಂದಷ್ಟು ನೀರು ಹಾಕಿದ್ರಿ. ಹಾಗೇನಾಯಿತು? ಇಡೀ ನೀರೆಲ್ಲ ರಾಡಿ ಆಗಿದೆ, ಹೌದಾ? ಹಾಗಾದರೆ ಆ ರಾಡಿ ಆದಂತಹ ನೀರು ಶುದ್ಧ ಆಗಿ ಎಲ್ಲ ರಾಡಿ ನೀರು ಹೊರಗಡೆ ಹೋಗಬೇಕು ಅಂದರೆ ಏನು ಮಾಡಬೇಕು? ಶುದ್ಧವಾದ ನೀರನ್ನು ಹುಯ್ತಲೇ ಇರಬೇಕು. ಎಲ್ಲಿ ತನಕ ಹುಯ್ತಾ ಇರಬೇಕು? ಒಳಗಡೆ ಇರೋ ರಾಡಿ ಆ ಎಲ್ಲ ಕೆಸರೆಲ್ಲ ಹೋಗೋ ತನಕ ನಾವು ನೀರನ್ನು ಹೇಗೆ ಹಾಕ್ತಾ ಇರಬೇಕು, ಅದರಂತೆ ಈ ದೇಹವೆಂಬ ಪಾತ್ರೆ, ಈ ದೇಹವೆಂಬ ಪಾತ್ರೆಯಲ್ಲಿ ನಾನು, ನನ್ನದು ಅನ್ನೋ ಅಹಂ ಎಂಬ ಕೆಸರು ಕೂತಿದೆ. ಈ ಕೆಸರು ಹೋಗಬೇಕಾದರೆ ಭಾಗವತ ಗ್ರಂಥವನ್ನು ನಾವು ಸದಾಕಾಲ ಶ್ರವಣವನ್ನು ಮಾಡ್ತಾ ಇರಬೇಕು ಅನ್ನೋ ಒಂದು ಅಂಶವನ್ನೇ ವೇದವ್ಯಾಸ ದೇವರು ಪ್ರಾರಂಭದಲ್ಲೇ ತಾವು ತಿಳಿಸ್ತಾ ಇದ್ದಾರೆ. ಮುಹುರಹೋ ರಸಿಕಾಹ ಭುವಿ ಭಾವುಕಾಹ. ಹೀಗೆ ಇಂತಹ ಭಾಗವತ ಗ್ರಂಥಕ್ಕೆ ಯಾರು ಅಧಿಕಾರಿಗಳು? ಯಾರು ಭಾಗವತ ಗ್ರಂಥವನ್ನು ಶ್ರವಣ ಮಾಡಬೇಕು? ಶ್ರವಣ ಮಾಡಬೇಕಾದ್ರೆ ಲಕ್ಷಣ ಏನು? ಇಷ್ಟನ್ನು ತಿಳಿಸುತ್ತೆ ಒಂದು ಗ್ರಂಥ. ಗ್ರಂಥಕ್ಕೆ ಪ್ರವೇಶ ಮಾಡಬೇಕಾದರೆ ಅನುಬಂಧ ಚತುಷ್ಟಯದ ಲಕ್ಷಣ ಇರಬೇಕು. 4 ಲಕ್ಷಣ ಇರಬೇಕು ಅಂತ ಹೇಳಿದ್ದಾರೆ. ಜ್ಞೇಯ ಜ್ಞಾತೃ ಸಂಬಂಧ, ವಿಷಯ, ಪ್ರಯೋಜನ, ಇಷ್ಟಿರಬೇಕು ಅಂತ. ಅರ್ಥಾತ್ ಭಾಗವತ ಗ್ರಂಥದ ವಿಷಯ ಏನು? ಧರ್ಮ. ಯಾವುದು ಧರ್ಮ? ನಾವು ಯಾವ ಕೆಲಸವನ್ನು ಮಾಡಿದಾಗ ಅದು ದೇವರಿಗೆ ಪ್ರೀತಿಯಾಗುತ್ತೋ ಅದು ಧರ್ಮ. ನಾವು ಯಾವ ಕೆಲಸವನ್ನು ಮಾಡಿದಾಗ ಅದು ದೇವರಿಗೆ ಅರ್ಪಣೆ ಆಗೋಲ್ಲ ಅದು ಅಧರ್ಮ. ಇಷ್ಟೇ ತಿಳ್ಕೊಬೇಕು ನಾವು. ಧರ್ಮ ಅಂದ್ರೇನು, ಅಧರ್ಮ ಅಂದ್ರೇನು ಅಂತಂದರೆ, ಯಾವ ಕೆಲಸ ಮಾಡಿದಾಗ ಪರಮಾತ್ಮ ಪ್ರೀತನಾದ ಅದು ಧರ್ಮ. ನಾವು ಯಾವ ಕಾರ್ಯವನ್ನು ಮಾಡಿದಾಗ ಪರಮಾತ್ಮನಿಗೆ ಅದು ಅರ್ಪಣೆ ಆಗಲಿಲ್ಲ ಅದು ಅಧರ್ಮ. ಇಷ್ಟೇ ನಾವು ಚಿಂತನೆ ಮಾಡಬೇಕಾಗಿತ್ತು. ಯಾವ ಕಾರ್ಯವನ್ನು ಮಾಡಿದಾಗ ಪರಮಾತ್ಮ ಪ್ರೀತನಾಗ್ತಾನೆ ಅನ್ನೋದರ ನಿರೂಪಣೆಯೇ ಶ್ರೀಮದ್ ಭಾಗವತ ಗ್ರಂಥ ತಾನು ತಿಳಿಸ್ತಾ ಇದೆ. ಇದೇ ವಿಷಯ. ಅಧಿಕಾರಿ ಯಾರು ಭಾಗವತಕ್ಕೆ ಅಂತಂದರೆ, ಎಷ್ಟು ಪರಮಾತ್ಮ ತಾನು ಅನುಗ್ರಹ ಮಾಡಿದ್ದಾನೆ ಏತದ್ ಗ್ರಂಥಕ್ಕೆ ಅಂತಂದರೆ ಇನ್ನೇನೂ ಹೇಳಲಿಲ್ಲ. ಯಾರು ಬೇಕಾದ್ರೆ ಭಾಗವತ ಕೇಳ್ಬೋದು ಅಂದ್ಬಿಟ್ಟ. ಕೊನೆಗೆ ಒಂದು ಚುಕ್ಕೆ ಇಟ್ಟ. ಇದೇ ಆ್ಯಡ್ಸಲ್ಲೆಲ್ಲ ಬರುತ್ತಲ್ಲ, ಅಡ್ವರ್ಟೈಸ್ಮೆಂಟಲ್ಲಿ 75% ರಿಯಾಯಿತಿ ಅಂತ ಹಾಕ್ಬಿಟ್ಟು ನಮಗೆ ಆನಂದವೋ ಆನಂದ ಆಗೋಯ್ತು. 75% ಅಂತೀರಿ ಅಂತ ಅಂಗಡಿಗೆ ಹೋದ್ವಿ.
ನೋಡಿ ನಿಮ್ಮ ಇದರದ್ದು ಜಾಹೀರಾತು ಬಂದಿದೆಯಲ್ಲ 75% ಅಂತಂದರೆ ಹೌದು. ಆದರೆ ಮೇಗಡೆ ಒಂದು ಚುಕ್ಕೆ ಇದೆ ನೋಡಿ, ಆ ಚುಕ್ಕೆ ಏನು ಹೇಳುತ್ತೆ? ಕಂಡೀಷನ್ಸ್ ಅಪ್ಲೈ ಅಂತ ಅನ್ನತ್ತಂತೆ. ಇದು ಎಲ್ಲಿಂದ ಬಂದಿದ್ದು? ವೇದವ್ಯಾಸ ದೇವರಿಂದ ಬಂದದ್ದು. ಮೊದಲಿಗೆ ಏನು ಅಂದ್ಬಿಟ್ರು? ಯಾರು ಬೇಕಾದ್ರೆ ಬನ್ನಿರಿ ಭಾಗವತ ಕೇಳ್ರಿ ಅಂತ ಅಂದ್ಬಿಟ್ರು. ನಾವು ಹೌದಾ ಅಂತ ಆನಂದ ಪಟ್ಬಿಟ್ವಿ. ಕೊನೆಗೊಂದು ಕಂಡೀಷನ್ಸ್ ಅಪ್ಲೈ ಅಂದರು ವೇದವ್ಯಾಸ ದೇವರು. ಏನದು ಅಂತಂದರೆ, ಯಾರು ಬೇಕಾದ್ರೆ ಕೇಳ್ಬೋದು, ಆದರೆ ನಿರ್ಮತ್ಸರಾಣಾಂ ಸತಾಂ, ಮಾತ್ಸರ್ಯರಹಿತರಾಗಿರಬೇಕು. ಮಾತ್ಸರ್ಯರಹಿತರು ಅಂದರೆ ಹೊಟ್ಟೆ ಕಿಚ್ಚು ಬಿಟ್ಟಿರಬೇಕು. ಅದೊಂದೇ ಬಿಡೋಕ್ಕಾಗೋಲ್ಲ ನಮಗೆ, ಬೇಕಾದ ಬಿಡ್ಬೋದಂತೆ. ಲೋಕದಲ್ಲಿ ಕ್ರಮ ಹೇಗಿರುತ್ತೆ ನೋಡ್ರಿ. ಯಾರಾದರೂ ಸಂತೋಷದಲ್ಲಿದ್ದರೆ ಇವನು ದುಃಖ ಪಡ್ತಾನಂತೆ. ನೋಡ್ರಿ ಅವ್ರ ಪುಣ್ಯ, ದೊಡ್ಡ ಕಾರ್ ತೊಗೊಂಡ್ಬಿಟ್ರಪ್ಪ, ನಾವು ಇದ್ದೀವಿ, ದುಃಖ ಪಡ್ತಾನಂತೆ. ಯಾರಾದರೂ ದುಃಖದಲ್ಲಿದ್ದರೆ ಇವನು ಸಂತೋಷ ಪಡ್ತಾನಂತೆ. ಇದೇ ಗುಣ ಮತ್ಸರ. ಎಲ್ಲಿ ತನಕ ನಾವು ಗುಣ ಮಾತ್ಸರ್ಯವನ್ನು ಬಿಡೋಲ್ಲ, ಅಲ್ಲಿ ತನಕ ಭಾಗವತ ಕೇಳಲಿಕ್ಕೆ ನಮಗೆ ಅಧಿಕಾರ ಪ್ರಾಪ್ತಿ ಆಗೋಲ್ಲ ಅಂತ ತಿಳಿಸಿದ್ದ. ಗುಣಮಾತ್ಸರ್ಯ ಇಲ್ಲ ಅಂತಂದರೆ ಒಂದು ಪಿಶಾಚಿಯಾಗಿದ್ದರೂ ಕೂಡ ಅದಕ್ಕೂ ಅನುಗ್ರಹ ಮಾಡುತ್ತಂತೆ ಭಾಗವತ.